ಇದು ಒಂದು ಗಿಡ ಕಂಡಿಡ್ಬೇಕಾದ್ರೆ 30 ವರ್ಷ ತಗೊಂಡಿದ್ದಾರೆ ಅಂತ. ಹಾ. ಅಲ್ಲಿವರೆಗೂ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. ಅರ್ಕ ಸಹನ ಅಂತ ಇಟ್ಟಿದ್ದಾರೆ ಸರ್. ಈ ತರ ಆತರ ಹಾಕ್ಬಿಟ್ರೆ ಬರೋದೇ ಇಲ್ಲ. ಬರಲ್ಲ ಸರ್. ಹಾ. ಸರ್ ಇದು ರೇನ್ ಇರಿಗೇಷನ್ ಸರ್. ಇದು ನಾವ್ ಏನ್ ಮಾಡ್ತೀವಿ, ಈ ತರ ಫ್ರೂಟ್ ಕವರ್ ಹಾಕ್ಬಿಡ್ತೀವಿ ಸರ್. ನಿಂಬಿಕೆ ಸೈಜ್ ಇದ್ದಾಗ ಮಾತ್ರ ಹಾಕ್ತಿವಿ ಸರ್. ಕವರ್ ಹಾಕೊಳ್ಳಿಲ್ಲ ಅಂತಂದ್ರೆ ಹಾ. ಈ ತರ ಹುಳ ಆಗುತ್ತೆ ಸರ್. ಸರ್ ನಮ್ದು ಕ್ವಾಲಿಫಿಕೇಶನ್ ಡಿಪ್ಲೊಮಾ ಸಿವಿಲ್ ಸರ್. ಹಾ. ಬೇರೆ ಹತ್ರ ಜಾಬ್ ಮಾಡ್ತಾ ಇದ್ದೀವಿ. ಅಂದ್ರೇನು ಬೇಸಿಕ್ ಕಾಂಟ್ರಾಕ್ಟರ್ ಇರ್ತಾರ, ಅವ್ರ ಹತ್ರ ವರ್ಕ್ ಮಾಡ್ತಾ ಇದ್ದೀವಿ. ಏನ್ ಬೆಂಗಳೂರಲ್ಲಿ ಕೆಲಸ ಮಾಡಿ? ಬೆಂಗಳೂರಲ್ಲಿ ಮಾಡಿದ್ವಿ ಸರ್. ಫಸ್ಟ್ ಹಾ. ರಾಯಚೂರು, ಯಾದಗಿರಿ, ಆಮೇಲೆ ಗುಲ್ಬರ್ಗ ಮಾಡಿ ಹಾ. ನಮ್ದೇ ಒಂದ್ 20 ಎಕರೆ ಲ್ಯಾಂಡ್ ಇದೆ. ಹಾ. ಇನ್ನೊಬ್ಬರ ಹತ್ರ ಯಾಕೆ ಮಾಡೋಣ ಅಂತೇಳಿ ಸ್ವಂತ ನಾವೇ ಅಗ್ರಿಕಲ್ಚರ್ ಮಾಡ್ಬೇಕಂತ ಮೊದಲಿಂದ ಪ್ಲಾನ್ ಇತ್ತು ಸರ್. ಅದಕ್ಕೆ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದ್ವಿ ಸರ್. ಉದ್ಯೋಗ ಬಿಟ್ಬಿಟ್ಟು ಎಷ್ಟು ವರ್ಷ ಆಯ್ತಾಗ್ಲೇ? ನಾನು 2016ದಾಗ ಬಿಟ್ಟಿದ್ದೀನಿ ಸರ್. 16 2016 ಇಲ್ಲಿ ತನಕ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ ಓಕೆ. ಸೊ ಈಗ ಏನೆಲ್ಲ ಬೆಳೆಗಳನ್ನ ಬೆಳಿತಾ ಇದ್ರಾ? ಸರ್ ಫಸ್ಟ್ ನಾನು ಗೋಟ್ ಫಾರ್ಮ್ ಮಾಡಿದೆ ಸರ್. ಆಮೇಲೆ ವೆಜಿಟೇಬಲ್ ಜಾಸ್ತಿ ಮಾಡ್ತಿದ್ದೆ ಸರ್. ನಾನು ಹೀರಿಕಾಯಿ, ಹಾಗಲಕಾಯಿ, ಟೊಮೊಟೊ ಇವು ನಾನು ಜಾಸ್ತಿ ಮಾಡ್ತಿರೋದು. ಇನ್ನಾದ್ರೂ ಅದೇ ಮಾಡ್ತಾ ಇದ್ದೀನಿ ಸರ್. ಸಬ್ ಬೇಸಾಗಿ ಮಾಡ್ತಾ ಇದ್ದೀನಿ. ಅದು ನನ್ಗೆ ರೇಟ್ ಸಫಿಶಿಯಂಟ್ ಅನ್ಸ್ಲಿಲ್ಲ ಸರ್. ಯಾಕಂದ್ರೆ ನಾನು ಒಬ್ಬನು ಎಲ್ಲಾ ಲೇಬರ್ ತಗೊಂಡ್ ಮಾಡ್ಬೇಕು. ಅದು ಜಾಸ್ತಿ ಕೆಮಿಕಲ್ ಅದು ಹೊಡೆಯೋದ್ರಿಂದ ನನ್ಗೇನು ಅಷ್ಟು ಬಂದದ್ದು ಇದಾಗ್ಲಿಲ್ಲ ಸರ್. ಅದ್ರೊಳಗೆ ಮಾರ್ಕೆಟ್ ಇದೆ, ಅದು ನನ್ಗಷ್ಟು ಸಫಿಶಿಯಂಟ್ ಅನ್ಸ್ಲಿಲ್ಲ. ನಮ್ ಫ್ರೆಂಡ್ ಅವ್ರು ಚೌಡಾಪುರಲ್ಲಿ ನಮ್ ಮಲ್ಲಿನಾಥ್ ಜಮಾದಾರ್ ಅಂತೇಳಿ ಅವ್ರು ಮಾಡ್ಯಾರ ಸರ್ ಸೀತಾಫಲ್. ಅವ್ರು ಮೊದಲು ದಾಳಿಂಬ್ರಿ ಮಾಡಿದ್ರು, ಪಪ್ಪಾಯಿ ಮಾಡಿದ್ರು, ಮತ್ತೇನು ಪೇರು ಮಾಡಿದ್ರು. ಅವ್ರಿಗೂ ಸಫಿಶಿಯಂಟ್ ಅಲ್ಲದ್ರಿಂದ ಈ ಸೀತಾಫಲ್ ಮಾಡಿದ್ರು ಸರ್. ಅವ್ರು ಕೇಳ್ಕೊಂಡು ನಾನ್ ಮಾಡಿದೆ ಸರ್. ನಾನು ಸೊ ಈಗ ಫಸ್ಟ್ ಅವ್ರ ಇನ್ಫಾರ್ಮೇಶನ್ ಹೇಳಿದ್ರು ಈ ತರ ಮಾಡಿದ್ರೆ ಚೆನ್ನಾಗಿದೆ, ಮುಂದೆ 40 ವರ್ಷ ಇದ್ರ ಆಯಸ್ 40 ವರ್ಷ ಇದೆ, ಇದು ಜೀರೋ ಖರ್ಚು, ಕೆಮಿಕಲ್ ಇಲ್ಲ, ಏನಿಲ್ಲ, ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೇಳಿದ್ರು ಸರ್. ಸೊ ಅವಾಗ ಸೀತಾಫಲ ಈ ಗಿಡಗಳನ್ನ ಹೆಂಗೆ ಅದ್ರ ಇನ್ಫಾರ್ಮೇಶನ್ ಗಿಡ ತರೋದು ಹೆಂಗೆ 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 ನಮ್ ಫ್ರೆಂಡ್ ಅವ್ರ ಬಾಯ್ಲೆ ಕೇಳಿದ್ನಲ್ಲ ಸರ್. ಮತ್ತೆ ನಾನು ಎಲ್ಲಾ ಫೇಲ್ ಆಗಿದ್ದೆ. ಅವಸರ ಮಾಡಿ ನಾನ್ ಮಾಡಬಾರ್ದು ಬೇಡ ಅಂತೇಳಿ ಮತ್ತೆ 4-5 ಮಂದಿ ರೈತರಿಗೆ ಕೇಳ್ಕೊಂಡೆ ಚೆನ್ನಾಗಿದೆ, ಲಾಭ ಇದೆ ಅಂತ ಹೇಳಿ ಇದು ಮಾಡಿದ್ರು ಸರ್. ಬೆಂಗಳೂರು IHR ಲಿಂದ ನಾ ತಗೊಂಡ್ ಬಂದಿದ್ದು, ಬಿಜಾಪುರ್ಲಿಂದ ಅರ್ಧ ತಗೊಂಡ್ ಬಂದಿದ್ದು ಸರ್. ಓಕೆ. ಸೊ ಇದನ್ನ ನೀವು ಬೆಂಗಳೂರು IHR ಇಂದ ತಗೊಂಡ್ ಹೌದು ಬಂದ್ರಾ? ಸರ್. ಅದು ಗಿಡ ಬಂದು ಎಷ್ಟು ರೇಟ್ ಬಿತ್ತಲ್ಲ ಇದು? ಅಲ್ಲಿ ಬೆಂಗಳೂರಲ್ಲಿ 85 ರೂಪಾಯಿ ಒಂದ್ ಗಿಡ ಕೊಡ್ತಾರೆ. 85 ರೂಪಾಯಿ ಒಂದು ಗಿಡ. ಸೊ ಹಾಕಿ ಎಷ್ಟು ವರ್ಷ ಆಯ್ತು? ಹಾಕಿ ಸರ್. ಮತ್ತೇನಂತಂದ್ರೆ 2ನೇ ವರ್ಷಕ್ಕೆ ಗಿಡ ಕಾಯಿ ಬರುತ್ತೆ ಸರ್. ನಾವು ಮೇಂಟೆನೆನ್ಸ್ ಮಾಡ್ದಂಗ ಸರ್. 2 ವರ್ಷಗಾದ್ರೂ ಬರುತ್ತೆ. ನೀವು ಮೇಂಟೆನೆನ್ಸ್ ತಪ್ಪಿದ್ರೆ 3 ವರ್ಷಕ್ಕೆ ಬರುತ್ತೆ ಸರ್. ಬಡ್ಡಿ ಪಿಂಡ್ ಮಾಡ್ಬೇಕು ಸರ್. ಇದು ಸೈಜ್ ಇತ್ತಂದ್ರೆ ಗಿಡಕ್ಕೆ ಒಂದ್ 10-15 2ನೇ ವರ್ಷಕ್ಕೆ ತಗೋಬಹುದು. ನೀವು 2 ವರ್ಷ ಒಳಗೆ ಅಂತರ ಬೆಳೆ ಏನಾದ್ರು ಮಾಡ್ಕೊಂಡ್ರೆ 3 ವರ್ಷಕ್ಕೆ ಬರುತ್ತೆ ಸರ್. 3 ವರ್ಷಕ್ಕೆ ಗಿಡಕ್ಕೆ ಒಂದ್ 25-30 ಕಾಯಿ ಮಿನಿಮಮ್ ಬರುತ್ತೆ ಸರ್. ಆಮೇಲೆ 4ನೇ ವರ್ಷಕ್ಕೆ 5ನೇ ವರ್ಷಕ್ಕೆ ಎಕರೆಕ್ಕೆ ಏನಂತಂದ್ರೆ 5 ಟನ್ 6 ಟನ್ ಬರಕ್ ಚಾನಲ್ ಬರುತ್ತೆ ಸರ್. ಒಂದ್ ಎಕರೆಗೆ ಸರ್. ಒಂದ್ ಗಿಡಕ್ಕೆ ಮಿನಿಮಮ್ 30ರಿಂದ 35 ಕೆಜಿ ಬರುತ್ತೆ ಸರ್ ಇಳುವರಿ. ಎಕರೆಕ್ 300 ಗಿಡ ಕುಂದಿರುತ್ತೆ ಸರ್. 300 ಗಿಡ ಕುಂತ್ರೆ 9 ಟನ್ ಬರುತ್ತೆ ಸರ್. 30 ಕೆಜಿ ಹಿಡಿದ್ರೆ ಸರ್. ಫಸ್ಟ್ ಫಸಲ್ ಬರೋದು 2 ವರ್ಷಕ್ಕೆ 2 ವರ್ಷಕ್ಕೆ ಬರುತ್ತೆ ಸರ್. 6 ತಿಂಗಳಿಗೆ ಬರುತ್ತೆ ಸರ್ ಫ್ಲವರ್. ಆದ್ರೆ ನಾವ್ ಏನ್ ಮಾಡ್ಬೇಕು, ಬಡ್ಡಿಗಳು ಟೊಂಗೆಗಳು ಪಿಂಡ್ ಮಾಡ್ಕೋಬೇಕು ಸರ್. ಪಿಂಡ್ ಮಾಡ್ಕೊಂಡ್ರೆ ಅಂತಂದ್ರೆ ಅದ್ ಕಾಯಿ ಒಂದೊಂದ್ ಕಾಯಿ 800-900 1 ಕೆಜಿ ವರೆಗೂ ಬರುತ್ತೆ ಸರ್. ಆ ಕೆಪಾಸಿಟಿ ತಳ್ಕೋಬೇಕಲ್ಲ ಸರ್. ಆ ತಳ್ಕೋದ್ರಿಂದ ಏನಂತಂದ್ರೆ ನಾವು ಬಾಳ 2-3 ವರ್ಷಕ್ಕೆ ಬರುತ್ತೆ ಸರ್. ಲಾಂಗ್ ಪ್ರೊಸೀಜರ್ ಇದು. ಸೊ ಗಿಡ ಅಲ್ಲಿಂದ IHR ಇಂದ ಹೆಂಗ್ ತಗೊಂಡ್ ಬಂದ್ರಣ್ಣ? ಸರ್ IHR ಲಿಂದ ಅರ್ಧ ತಗೊಂಡ್ವಿ ಸರ್. ನಮ್ ಫ್ರೆಂಡ್ ಅಲ್ಲಿಂದ ಕಾರ್ ಹೋಗಿತ್ತು, ಅಲ್ಲಿಂದ ತಗೊಂಡ್ ಬಂದಿವಿ ಸರ್. ಆಮೇಲೆ ನಾವೇ ರೆಡಿ ಮಾಡ್ಕೊಂಡ್ವಿ ಸರ್. ಒಂದಿಷ್ಟು ಬಿಜಾಪುರ್ಲಿಂದ ತಗೊಂಡ್ ಬಂದಿವಿ ಸರ್. ಆದ್ರೆ ಸರ್ IHR ಅಲ್ಲಿ ಕೊಟ್ರೆ ಪೂರ್ತಿ ಅವರು ಯಾವ ತರ ಮೇಂಟೆನೆನ್ಸ್ ಯಾವ ತರ ಅಂತ ಹೇಳಿ ಕೊಡಲ್ಲ ಸರ್. ರೈತರ ಬಲ್ಲೆ ಸ್ವಲ್ಪ ತಗೊಂಡು ಬಂದ್ರೆ ಅವ್ರು ಯಾವ ತರ ಮಾಡ್ಬೇಕು ಯಾವ ತರ ಅಂತ ಹೇಳಿ ಕೊಡ್ತಾರೆ ಸರ್. ಅವ್ರು ಗೌರ್ಮೆಂಟ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಕೊತಾರೆ ಸರ್. ಆಮೇಲೆ ಯಾವ ತರ ಕಟಿಂಗ್ ಮಾಡ್ಬೇಕು, ಯಾವ ತರ ಗಿಡ ಬೆಳೆಸ್ಬೇಕು, ಗೊಬ್ಬರ ಯಾವ ತರ ಹಾಕ್ಬೇಕು ಎಲ್ಲ ಅವ್ರು ಅಷ್ಟೇನ್ ಇದಾಗಲ್ಲ ಸರ್. ನಾವು ಹೊಸ ಟೆಕ್ನಿಕ್ ಮೇಲೆ ನಾವು ಮಾಡುವ. ರೈತರು ಹೇಳಿದ್ರೆ ಒಬ್ರು ರೈತರ ಅನುಭವ ಇರುತ್ತೆ ಸರ್. ನಮ್ಕಿನ್ನ 12 ವರ್ಷ 13 ವರ್ಷ ಸೀನಿಯರ್ ರೈತರು ಅದಾರ ಸರ್ ಇದರಲ್ಲಿ ಸರ್. ಆದ್ರೆ ಅವ್ರು ನೋಡಿ ಬಹಳಷ್ಟು ಮಂದಿ ರೈತರು ಮಾಡಿಲ್ಲ ಸರ್. ಇದು ಏನಂತಂದ್ರೆ ಪಾಲಿನೇಷನ್ ಮಾಡ್ಬೇಕು ಸರ್. ಹೆಣ್ಣು ಹೂವ ಗಂಡು ಹೂವ ಕೂಡಿಸಿದಾಗ ಮಾತ್ರ ಕಾಯಿ ಆಗುತ್ತೆ ಸರ್. ಆ ಒಂದು ಉದ್ದೇಶದಿಂದ ರೈತರು ಏನ್ ಮಾಡ್ತಾರೆ ಸರ್, ಒಲ್ಲನ್ ಬಿಡ್ತಾರೆ ಸರ್. ಈಜಿ ಇರೋಂತ ರೈತರು ಈಜಿ ಇದ್ದದ್ದು ಮಾಡ್ತಾರೆ ಸರ್ ರೈತರು. ಆದ್ರೆ ಟಫ್ ಇದ್ದದ್ದು ಮಾಡಲ್ಲ ಸರ್. ಮಾರ್ಕೆಟ್ ಅಲ್ಲಿ ಯಾರು ಮಾಡಲ್ಲ ಸರ್, ಅದು ನಮ್ಗೆ ಬೆನಿಫಿಟ್. ಎಲ್ಲರೂ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರಲ್ಲ ಸರ್. ಅಷ್ಟು ಗಿಡ ತಂದ್ರಲ್ಲ ಗಿಡ ಎಷ್ಟು ಉದ್ದ ಇರುತ್ತೆ ಅವಾಗ ತಂದಾಗ? ಸರ್ ಗಿಡ ಒಂದು 3-6 ತಿಂಗಳವರೆಗೂ ಇರುತ್ತೆ ಸರ್. 1.5-2 ಫೀಟ್ ವರೆಗೂ ಹೈಟ್ ಇರುತ್ತೆ ಸರ್. ಅದು ಒಂದ್ 2.5-3 ತಿಂಗಳದ ಇರುತ್ತೆ ಸರ್ ಅವ್ರ ಹತ್ರ. ತಗೊಂಡ್ ಬಂದು ಅಂದ್ರೆ ದೊಡ್ಡ ಲಾಂಗ್ ತಗೊಂಡ್ ಬರ್ಬಾರ್ದು ಸರ್. ಸಣ್ಣವೇ ತಗೊಂಡ್ ಬರ್ಬೇಕು ಯಾವ್ದೇ ಗಿಡಗಳಾಗ್ಲಿ. ದೊಡ್ಡ ತಗೊಂಡ್ರೆ ಸರ್ ಮುಂದೆ ಎತ್ತರ ಹೋಗುತ್ತೆ. ನಮ್ಗೆ ಬ್ರಾಂಚಸ್ ಬೇಕು. ಅಂದ್ರೆ ಸಣ್ಣದಿದ್ದಾಗ್ಲಿಂದ ತಗೊಂಡ್ ಬಂದ್ರೆ ಕೆಳಗಿನ ಬಡ್ಡಿ ಪಿಂಡ್ ಆಗುತ್ತೆ ಸರ್. ಬಡ್ಡಿ ಪಿಂಡ್ ಆಯ್ತದೆ ಬ್ರಾಂಚಸ್ ಜಾಸ್ತಿ ಹೊಡ್ಕೋತ್ತೆ. ನಾವ್ ಯಾವ ಸೈಡ್ ಬ್ರಾಂಚಸ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ ನೋಟ ಎತ್ತರ ತಗೊಂಡ್ ಬಂದದ್ದು ಯೂಸ್ ಆಗಲ್ಲ ಸರ್. 4 ಫೀಟ್ 5 ಫೀಟ್ ಅವೆಲ್ಲ ತರಕ್ ಹೋಗ್ಬಾರ್ದು. 1.5 ಫೀಟ್ 2 ಫೀಟ್ ತಗೊಂಡ್ ಬಂದ್ರೇನೆ
ಬೆಟರ್ ಸರ್. ಓಕೆ, ಈಗ ತಗೊಂಡ್ ಬಂದ್ರಲ್ಲ, ಹಾ ಸರ್. ಇದು ಅಳತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕಿದೀರಾ? ಸರ್ ನಾವು 12x12 ಹಾಕೊಂಡಿದೀವಿ ಸರ್. 12x12 ಎಲ್ಲಾ ಕಡೆ? ಎಲ್ಲಾ ಕಡೆ ಸರ್. ಅಗಲ 12, ಉದ್ದ 12 ಸರ್. ಒಬ್ರೊಬ್ರು 14x14 ಮಾಡ್ಕೋತಾರ ಸರ್. 15 ಹಾಕೋತಾರೆ, 16 ಹಾಕೋತಾರೆ ಸರ್. ಸರ್ 15 ಹಾಕೊಂಡ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ನಾವ್ ಏನ್ ಮಾಡ್ತೀವಿ ಸರ್, 12x12 ಆದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಒಂದ್ ಗಿಡದಿಂದ 3,000 4,000 ರೂಪಾಯಿ ಇನ್ಕಮ್ ಆಗುತ್ತೆ. ನಾವ್ ಒಂದ್ ಗಿಡ ಕಡಿಮೆ ಆಯ್ತು ಅಂದ್ರೆ ಅದು ನಮ್ಮ 4,000 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೇನಂತಂದ್ರೆ ನಾವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ವರ್ಷ ಪ್ರೂನಿಂಗ್ ಮಾಡ್ಲೇಬೇಕು ಸರ್. ಲಾಂಗ್ ಇಟ್ಕೊಂಡ್ರು ಯೂಸ್ ಇಲ್ಲ ಸರ್. ಯಾಕಂದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಸೈಜ್ ಕಡಿಮೆ ಮಾಡ್ಕೊಂಡಿದೀವಿ ಸರ್. 12x12 ಸರ್. ಸೊ ಈಗ 1 ಎಕರೆ ಎಷ್ಟು ಎಕರೆ ಹಾಕಿದ್ರಿ? ಸರ್ 1 ಎಕರೆ ಹಾಕೊಂಡಿದೀವಿ ಸರ್. ಮತ್ತೆ ಇದ್ರ ಬಂದಂತ ಲಾಭ ನೋಡಿ ಮತ್ತೆ 3 ಎಕರೆ ಜಾಸ್ತಿ ಮಾಡ್ಕೊಂಡಿದೀನಿ ಸರ್. 1 ಎಕರೆಗೆ ಎಷ್ಟು ಗಿಡ ಬೀಳುತ್ತಲ್ಲ? ಒಂದ್ ಗಿಡಕ್ಕೆ ನಮ್ಮ ಹತ್ರ ಸರ್ 1 ಎಕರೆಗೆ? 1 ಎಕರೆಗೆ ಸರ್ 100 ಅಲ್ಲಿ ನಾ ತಗೊಂಡ್ ಬಂದು 85 ರೂಪಾಯಿ ಸರ್. ಪ್ರೈವೇಟ್ ಅಲ್ಲಿ 120 ರೂಪಾಯಿ ಒಂದ್ ಗಿಡ ಕೊಟ್ರು ಸರ್. ಎಷ್ಟು ಗಿಡ ನೆಡ್ಬೋದು 1 ಎಕರೆಗೆ? 1 ಎಕರೆಗೆ ಮಿನಿಮಮ್ 300 ಗಿಡ ನೆಡಬಹುದು ಸರ್. 300 ಗಿಡ ನೆಡಬಹುದು. ಸೊ ಈಗ 6 ತಿಂಗಳಿಗೆ ಈಗ ಗಿಡ ಬಂದು ಯಾವ ಹೈಟ್ ಬಂದ್ಬಿಡತ್ತಣ್ಣ ಸರ್? ಮಿನಿಮಮ್ 10 ಫೀಟ್ ವರೆಗೂ ಹೋಗುತ್ತೆ ಸರ್. ಯಾಕಂದ್ರೆ ಸರ್ ನಾವು ಪಾಲಿನೇಷನ್ ಮಾಡ್ಬೇಕಾಗತ್ತೆ ಸರ್. ನಾವು ಈ ಹೈಟ್ ಮಾಡೋದು ಜರೂರತ್ ಇಲ್ಲ ಸರ್. ನಮ್ಗಲ್ಲ, ಹೆಣ್ಮಕ್ಳು ಆಗ್ಲಿ ಲೇಬರ್ ಆಗ್ಲಿ ಇಷ್ಟು ನಮ್ಮ ಹೈಟ್ 5 ಫೀಟ್ ಇರ್ತಾರೆ ಸರ್. 4 ಫೀಟ್ ಇಟ್ಕೊಂಡ್ರೆ ನಾವ್ ಈ ತರ ಟಚ್ ಮಾಡ್ಕೊಂತ ಹೋಗ್ಬೋದು ಸರ್. ಫ್ಲವರ್ ಪಾಲಿನೇಷನ್ ಒಂದ್ ಹೆಣ್ಣು ಹೂವ ಗಂಡು ಈ ತರ ಟಚ್ ಮಾಡಬಹುದು. ಎತ್ತರ ತಗೊಂಡೋಗೋದ್ ಜರೂರತ್ ಇಲ್ಲ ಸರ್. ಮಿನಿಮಮ್ ಒಂದ್ ಗಿಡಕ್ಕೆ 35 kg ಕುಂದಿರುತ್ತೆ. ಅಂದ್ರೆ ಒಂದ್ 160 ಕಾಯಿ 70 ಕಾಯಿ ಕುಂದ್ರಷ್ಟು ಗಿಡಗಳು ನಾವು ಅಡಲ್ದಾಗ ಎತ್ತರದಾಗ ಇಟ್ಕೊಂಡ್ರೆ ಸಾಕು ಸರ್. ಜಾಸ್ತಿ ತಗೊಂಡೋಗೋದ್ ಜರೂರತ್ ಇಲ್ಲ. ಇದು ಯಾಕೆ ಹೈಟ್ ಬಂದದಂದ್ರೆ ನಾವ್ ಕಟ್ ಮಾಡಿರ್ತೀವಲ್ಲ ಸರ್, ತನ್ನಿಂದ ತಾನೇ ಬೆಳೆದಿರುತ್ತೆ ಸರ್. ಮತ್ತೆ ನಾವು ಯಾವಾಗ ಬೇಕು ಕಾಯಿ ತಗೋತೀವಲ್ಲ ಸರ್, ತಗೊಂಡ ನಾವು ಗಿಡ ಕಟ್ಟಿಂಗ್ ಮಾಡ್ಕೊಳ್ಳೋದಾಗ ಮತ್ತೆ 4 ಫೀಟ್ 5 ಫೀಟ್ಗೆ ಬರುತ್ತೆ ಸರ್ ಗಿಡಗಳು. ಸೊ ಈಗ ಫಸ್ಟ್ ಫಸಲ್ ಬರುತ್ತಲ್ಲ 6 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಅವಾಗ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ತಗೊಳ್ಳೋದ್ ಜರೂರತ್ ಇಲ್ಲ ಸರ್. ನಮ್ ಮಿನಿಮಮ್ 2 ವರ್ಷ 3 ವರ್ಷದಲ್ಲಿ ತಗೊಂಡ್ರೆ ಬಹಳ ಬೆಟರ್ ಸರ್. ಅಂದ್ರೆ 6 ತಿಂಗಳಲ್ಲಿ ತಗೋಬಾರ್ದು, ಕಾಯ್ಬೇಕು ಸರ್. ಯಾಕಂದ್ರೆ ಈ ಸೈಜ್ ಇರುತ್ತೆ ಸರ್ 6 ತಿಂಗಳಿಗೆ ಬಡ್ಡಿ ಪಿಂಡ್ ಆಗ್ಬೇಕು ಸರ್. ಈ ಸೈಜ್ ಬಡ್ಡಿ ಪಿಂಡ್ ಆದ್ರೆ ಮಿನಿಮಮ್ ಸೈಜ್ ಕುಂದಿರುತ್ತೆ. ಪ್ರತಿಯೊಂದು ಟಂಗಿಗಳು ದೊಡ್ಡ ಕೊಡ್ಲಿಗ ಸೈಜ್ ಪಿಂಡ್ ಇರ್ಬೇಕು ಸರ್. 6 ತಿಂಗಳಿಗೆ ಎಷ್ಟು ಹೈಟ್ ಬರುತ್ತೆ ಇದು ಸರ್? ನಾವ್ ಮೇಂಟೆನೆನ್ಸ್ ಮಾಡ್ದಂಗ ಇರುತ್ತೆ ಸರ್. ನೀವ್ ಹೆಂಗ್ ಡ್ರಿಪ್ ನಾಗ ಗೊಬ್ಬರ ಬಿಡೋದು, ತಿಪ್ಪಿ ಗೊಬ್ಬರ ಕೊಡೋದು, DAP ಹೆಂಗ್ ಕೊಡ್ತೀರಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ತಿಪ್ಪಿ ಗೊಬ್ಬರ ಒಂದ್ಬಿಟ್ರು ಉಳಿದು ಯಾವ್ದು ಮಾಡಲ್ಲ. ಅಂದ್ರೆ ಈಗ ನೀವು ಇದನ್ನ ತಿಪ್ಪೆ ಗೊಬ್ಬರ ಬಿಟ್ಟು ಏನು ಹಾಕಲ್ಲ ಸರ್. ಫಸ್ಟ್ ಗೆ ಹಾಕ್ತಿದ್ವಿ ಸರ್, ಈಗ ಕಡಿಮೆ ಮಾಡಿದೀವಿ ಸರ್. ಈಗ ನಾರ್ಮಲ್ ಆಗಿ ಫಸ್ಟ್ ಗಿಡ ನೆಡ್ತೀವಲ್ಲ ಅವಾಗ ಗೊಬ್ಬರ ಏನಾದ್ರು ಹಾಕ್ಬೇಕಾ? ಅವಾಗ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಟೈಕೋಡ್ರಮ್ಮ, ಸ್ವಲ್ಪ ಟೈಕೋಡ್ರಮ್ಮ ಅಂತವೆಲ್ಲ ಹಾಕಿದ್ರೆ ಸರ್ ಒಳಗ ಬೇವಿನ ಹಿಂಡಿ ಹಾಕ್ಬೇಕು ಸರ್. ಅದ್ ಹಾಕಿದ್ರೆ ಒಳಗ ಕೊಳೆಯಲ್ಲ ಸರ್, ಗಿಡಗಳು ಕೊಳೆಯಲ್ಲ, ಗಿಡ ಸಾಯಲ್ಲ, ಡೆಡ್ ಆಗಲ್ಲ, ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಗುಂಡಿ ಎಷ್ಟು ಅಡಿ ಸರ್? 2x2 ಮಾಡ್ಕೊಂಡ್ರೆ ಬೆಟರ್ ಸರ್. ಅದ್ರೊಳಗೆ ಸರ್ ಮಾರ್ಚ್ ಏಪ್ರಿಲ್ ಗಿಡ ನಾಟಿ ಮಾಡ್ಬೇಕು ಸರ್. ಮುಂದೆ ಜೂನ್ ಜುಲೈಲಿ ನಾಟಿ ಮಾಡಿದ್ವಿ ಸರ್. ಮಳಿ ಜಾಸ್ತಿ ಬಂತಂದ್ರೆ ಗಿಡ ಸಾಯಕ್ ಚಾನ್ಸಸ್ ಇರುತ್ತೆ ಸರ್. ಬಿಸಿಲಲ್ಲಿ ಮಾಡ್ಕೊಂಡು ಬಂದ್ರೆ ಅದು 2 ತಿಂಗಳು ಸೆಟ್ಟಿಂಗ್ ಆಗಿಬಿಡುತ್ತೆ ಸರ್. ಎಂತ ಮಳಿ ಬಂದ್ರು ತಾಳ್ಕೊಳ್ಳುತ್ತೆ ಸರ್. ಸೊ ಹಂಗೆ ಈಗ ಈಗ 6 ತಿಂಗಳಿಗೆಲ್ಲ ಹೂ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಅದನ್ನ ಬಿಡಲ್ಲ, ಕಾಯಿಗೆ ಬಿಡಲ್ಲ? ಕಾಯಿ ಬಿಡಲ್ಲ ಸರ್. ಕಾಯಿ ತಕೊಂಡ್ಬಿಡ್ತೀವಿ ಸರ್. ಹೂ ಇದು ಮಾಡಿ ಬಿಡ್ತೀವಿ ಸರ್. ಹೂ ಕಿತ್ತಿ ಬಿಡ್ತೀವಿ ಸರ್. ಮತ್ತೆ 6 ತಿಂಗಳಿಗೊಮ್ಮೆ ಗಿಡ ಕಟಿಂಗ್ ಮಾಡ್ಕೊಂತ ಹೋಗ್ತೀವಿ ಸರ್. ಅಂದ್ರೆ ಈಗ ಕಟಿಂಗ್ ಅಣ್ಣ, ಈಗ ಒಂದು ಕಾಯಿದು ಗಿಡ ಬರ್ತಾ ಇದೆ ಅಂದ್ರೆ ಸೈಡ್ ಅಲ್ಲಿ ಇರೋ ಎಲ್ಲ ಸೈಡ್ ಎಲ್ಲ ಕಟ್ ಮಾಡಿಬಿಡ್ತೀವಿ ಸರ್. ಈ ತರ ಸರ್ ಮ್ಯಾಲೆ ಇದು ಏನ್ ಬಂದಿದೆಲ್ಲ ಸರ್, ಈ ತರ 4 ಕಣ್ಣು ಬಿಡ್ತೀವಿ ಸರ್. 1 2 3 4 ಕಣ್ಣು ಇರುತ್ತೆ. ಆ ಕಣ್ಣಿಗೆ ಕಟ್ ಮಾಡಿಬಿಡ್ತೀವಿ ಸರ್. ಅದ್ರೊಳಗೆ 3 ಕಣ್ಣು 4 ಕಣ್ಣು ಫ್ಲವರ್ ಬಂದ್ಬಿಡುತ್ತೆ ಸರ್. ಪ್ರತಿ ಒಂದು ಕಣ್ಣಿಗೂ ಒಂದೊಂದು ಫ್ಲವರ್ 2 ಫ್ಲವರ್ ಬಂದು ಅದು ಮತ್ತೆ ಗಿಡ ಡೆವಲಪ್ ಆಗುತ್ತೆ ಸರ್. ಸರ್ ಇದು ಮಿನಿಮಮ್ ಫ್ಲವರ್ 3 ತಿಂಗಳವರೆಗೂ ಫ್ಲವರ್ ಇರುತ್ತೆ ಸರ್. ಇದು ಪಾಲಿನೇಷನ್ ಮಾಡ್ಬೇಕಾದ್ರೆ ಬಾಲ್ನಗರ ಫ್ಲವರ್ 1 ತಿಂಗಳಿಗೆ ಡ್ರಾಪ್ ಆಗುತ್ತೆ ಸರ್. ಇದು 3 ತಿಂಗಳವರೆಗೂ ಫ್ಲವರ್ ಬರುತ್ತೆ ಸರ್. ಯಾವಾಗ ಬೇಕಾದಾಗ ಕುಂದಿರ್ಸ್ಕೊಳ್ಬಹುದು ಸರ್. ಇದು ಬಂದು ಯಾವ ಜಾತಿ ಗಿಡ ಇದು? ಸರ್ ಇದು ಬೆಂಗಳೂರು ಐಎಚ್ಆರ್ ಅಮೆರಿಕದ ವೆರೈಟಿಗೆ ಇದು ಮಾಡ್ಕೊಂಡಿದಾರಂತ ಸರ್. ಕ್ರಾಸ್ ಮಾಡ್ಕೊಂಡು ಕಂಡಿಡಿದಾರಂತ ಸರ್. ಇದು ಒಂದು ಗಿಡ ಕಂಡಿಡ್ಬೇಕಾದ್ರೆ 30 ವರ್ಷ ತಗೊಂಡಿದಾರಂತ ಸರ್. 30 ವರ್ಷ ಸರ್. ಅಲ್ಲಿವರೆಗೂ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. 30 ವರ್ಷ ಆದ್ಮೇಲೆ ಇದು ಸಫಿಶಿಯಂಟ್ ಆಗದೆ, ಇದು ಫ್ರೂಟ್ ರೇಟ್ ಚೆನ್ನಾಗಿದೆ ಅಂತ ಅಂದಾಗ ರೈತರ ಬೆಲೆ ಕೊಟ್ಟಿದ್ದಾರೆ ಸರ್. ಆ ರೈತರು ಏನೋ ಪಾಲಿನೇಷನ್ ಮಾಡ್ಬೇಕಲ್ಲ ಅಂತ ಹೇಳಿ ರೈತರು ಇಂಟ್ರೆಸ್ಟ್ ತಗೊಳಲ್ಲ ಸರ್. ನ್ಯಾಚುರಲ್ ಆಗಿ ಆಗಂತ ಇದು ಅಂದ್ರೆ ಮಾತ್ರ ಅವ್ರು ರೈತರು ಇಂಟ್ರೆಸ್ಟ್ ಕೊಡ್ತಾರೆ ಸರ್. ಇದು ಏನಂತಂದ್ರೆ ಹೆಣ್ಣು ಹೂವ ಗಂಡು ಹೂವ ಕೂರ್ಸ್ಬೇಕು, ಯಾಕಪ್ಪ ತಿಳಿವೇನಿ ಇದು ಆಗ್ಲಾರ್ದು ಹೋಗ್ಲಾರ್ದು ಅಂತ ರೈತರು ಬಿಡ್ತಾರೆ ಸರ್. ಸೊ ಇದು ಬಂದು ಇದಕ್ಕೆ ಏನು ಹೆಸರು ಅಂತ ಏನಿಟ್ಟಿಲ್ವಾ ಸರ್? ಅರ್ಕಾ ಸಹಾನ ಅಂತ ಇಟ್ಟಿದ್ದಾರೆ ಸರ್. ಸಹಾನ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಸರ್, ಇದ್ರ ಫ್ರೂಟ್ ಏನಂತಂದ್ರೆ 7 ದಿನಕ್ಕೆ ಹಣ್ಣಾಗುತ್ತೆ ಸರ್. ಇವತ್ತು ಹೆಣ್ಣು ಹೂವ ಗಂಡು ಕೂಡಿ ಪಾಲಿನೇಷನ್ ಮಾಡ್ತೀವಲ್ಲ ಸರ್, ಪಾಲಿನೇಷನ್ ಇವತ್ತು ಮಾಡಿದ್ವಿ ಅಂದ್ರೆ 4 ತಿಂಗಳಿಗೆ ಕಾಯಿ ಕಟಿಂಗ್ ಬರುತ್ತೆ ಸರ್. ಅಂದ್ರೆ ಇವತ್ತು ಹೂಗೆ ಇವತ್ತು ಹೂ ಕೂಡಿಸಿ 4 ತಿಂಗಳಿಗೆ ಕಾಯಿ ಹರ್ಕೊಳ್ಬಹುದು, ಕಟಿಂಗ್ ಹರ್ಕೊಳ್ಬಹುದು. ಅದು ಹರ್ಕೊಂಡ್ಮ್ಯಾಕೆ ಸರ್ 7 ದಿನ 8 ದಿನಕ್ಕೆ ಹಣ್ಣಾಗಲ್ಲ ಸರ್.
8 ದಿನ ತನಕ ಹಣ್ಣಾಗಲ್ಲ. 8 ದಿನಕ್ಕೆ ಹಣ್ಣಾಯ್ತು ಅಂದ್ರೆ ಮತ್ತೆ 8 ದಿನ ತನಕ ಹಣ್ಣು ಯಾವ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇರುತ್ತೆ. ಏನೂ ಆಗದೆ ಏನು ಆಗಲ್ಲ ಸರ್. ಅದಕ್ಕೆ ಸಹನ ಅಂತ ಇಟ್ಟು ಸಹನೆ ಇರೋದರಿಂದ ಸಹನ ಅಂತ ಇಟ್ಟಿರೋದು ಸರ್. ಅದಕ್ಕೆ ಅಂದ್ರೆ ಇದರಿಂದ ನಾವು ಮಾರ್ಕೊಳ್ಳಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಸರ್. ರಫ್ತು ಮಾಡಬಹುದು. ನಾವು ಬೆಂಗಳೂರಲ್ಲಪ್ಪ ಹೊರಗಿನ ದೇಶಕ್ಕಾದ್ರೂ ನಾವು ಕಳಿಸಬಹುದು. ಅಂದ್ರೆ 8 ದಿವಸ 8 ಟೈಮ್ ದಿನ ಇರುತ್ತೆ. ಸದ್ ಬಾಲ್ನಗರ ಆಗ್ಲಿ ಲೋಕಲ್ ಆಗ್ಲಿ ಸರ್, ಇವಾಗ ಚಲೋ ಸೈಜ್ ಬಂತಂದ್ರೆ ಮರ್ದಿನ ಹಣ್ಣಾಗುತ್ತೆ ಸರ್. ಹಣ್ಣಾಗದ ಬಾಕ್ಸ್ ಅಲ್ಲಿ ಇಟ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಇದು ಯಾವ ಸಿಸ್ಟಮ್ ಇದೆ ಸರ್, 8 ದಿನ ತನಾದ್ರೂ ಕಗ್ಗೆ ಇರುತ್ತೆ. ಹಣ್ಣು ಆಗದೇ ಚಾನ್ಸಸ್ ಇರಲ್ಲ ಸರ್. ಓಕೆ. ಹೊರಗಿನ ದೇಶಕ್ಕೆ ಕಳಿಸಬಹುದು. ರೈತರಿಗೆ ಈಜಿ ಇರೋದು ಸರ್ ಇದು. ಓಕೆ ಅಣ್ಣ, ಈಗ ಪಾಲಿನೇಷನ್ ಯಾವ ರೀತಿ ಮಾಡ್ತೀರಾ ಸರ್? ಇದು ಏನಂತಂದ್ರೆ ಬಾಲ್ನಗರ ಅಂತಾರ ಸರ್. ಬಾಲ್ನಗರ ಸರ್ ನಾಟಿ ಜವಾರಿ ಗಿಡದ್ದು. ಈ ಸರ್ 100 ಗಿಡಕ್ಕೆ 10 ಗಿಡ ಹಾಕೊಳ್ಳೇಬೇಕು ಸರ್. ಅಂದ್ರೆ ಈ ಗಿಡ 100 ಹಾಕೊಂಡ್ರೆ ಸಾನ 100 ಗಿಡ ಹಾಕೊಂಡು ಅಂತಂದ್ರೆ ಇದು ಬಾಲ್ನಗರ 10 ಗಿಡ ಹಾಕೋಬೇಕು ಸರ್. ಇದ್ರದ್ದು ಏನಂತಂದ್ರೆ ಸರ್, ಇದು ಯಾವಾಗ ಕಟ್ ಮಾಡ್ತೀವಿ ಸರ್, ಇಲ್ಲಿ ಇದೆ ಸರ್. ಇದ್ರ ಫ್ಲವರ್ ಬಂದಿದೆ ಸರ್. ಇದೇ ತರನು ಸಹನಾದ ಫ್ಲವರ್ ಬರುತ್ತೆ ಸರ್. ಇದು ಬಂತಂದ್ರೆ ಸರ್ ಒಳಗಿಂದು ಇದೇನ್ ಒಳಗ್ ಕಾಣುತ್ತಲ್ಲ ಸರ್, ಇದಕ್ಕೆ ಟಚ್ ಮಾಡ್ತೀವಿ ಸರ್. ಇದು ಪೌಡರ್ ಉದುರ್ಸ್ಕೋತೀವಿ ಸರ್. ಇದ್ರೊಳಗಿಂದ ಏನ್ ಸಣ್ಣ ಪೌಡರ್ ಬರುತ್ತೆ ಸರ್, ಇದು ಪೌಡರ್ ಉದುರ್ಸ್ಕೊಂಡು ಅಂತಂದ್ರೆ ಈ ತರ ಯಾವ್ದು ಫ್ಲವರ್ ಬರುತ್ತೆ ಒಂದ್ ಬ್ರಷ್ ತಗೊಳ್ತೀವಿ ಸರ್. ಈ ತರ ತಗೊಂಡು ಯಾವ ಹೂ ಆಗಿರುತ್ತೆ ಸರ್ ಆ ಹೂ ಟಚ್ ಮಾಡಿಬಿಡ್ತೀವಿ ಸರ್ ಸಹನಾಗೆ. ಅಂದ್ರೆ ಮಾತ್ರ ಇದು ಮೇನ್ ಇದು ಬೇಕೇ ಬೇಕು ಸರ್. ಇದು 100 ಸದ್ ಇದ್ರದ್ದು ಏನಂತಂದ್ರೆ ಈ ತರ ಉದುರ್ಸ್ಕೊಂಡಿರೋದನ್ನ ಸಹನ ಹೂ ಟಚ್ ಮಾಡಿಬಿಡ್ತೀವಿ ಸರ್. ಅಂದಾಗ ಅದು ಕಾಯಿ ಆಗುತ್ತೆ. ಇಲ್ಲಿವರೆಗೂ ಕಾಯಿ ಆಗಲ್ಲ ಸರ್. ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ಹೂಕು ಪ್ರತಿ ಹೂಕು ಮಾಡ್ಬೇಕು ಸರ್. ಸರ್ ಈಜಿ ಸರ್. ಏನಂತಂದ್ರೆ ಸರ್, ಮ್ಯಾಂಗೋ ಆಗ್ಲಿ ಸರ್, ದ್ರಾಕ್ಷಿ ಆಗ್ಲಿ, ದಾಳಿಂಬ್ರಿ ಆಗ್ಲಿ ನ್ಯಾಚುರಲ್ ಆಗಿ ಸರ್ ವಾತಾವರಣದ ಮೇಲೆ ಕಾಯಿ ಆಗುತ್ತೆ ಸರ್. ಅದು ಕಡಿಮೆ ಆಗ್ಬಹುದು ಜಾಸ್ತಿ ಆಗ್ಬಹುದು. ಇದು ನಮ್ ಕೈಯಾಗಿರುತ್ತೆ ಸರ್. ಒಂದ್ ಗಿಡಕ್ಕೆ 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬಹುದು, 70 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬಹುದು, 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬಹುದು. ನಮ್ ಕೈಯಾಗಿರುತ್ತೆ ಸರ್. ಗಿಡಕ್ಕೆ ಗಿಡದಾಗ ಸರ್ ಕಾಯಿಗಳ ಸಂಖ್ಯೆ ಕಡಿಮೆ ಇದ್ದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸರ್. ನ್ಯಾಚುರಲ್ ಆಗಿ ಜಾಸ್ತಿ ಮಳಿ ಬರ್ತದಪ್ಪ ಏನು ಕಾಯಿ ಉದುರಿ ಬೀಳ್ತಾವ ಅನ್ನೋದನ್ನು ಇಲ್ಲ ಸರ್. ಏನಿಲ್ಲ, ಮಳಿ ಜಾಸ್ತಿ ಬಂದ್ರು ತಳ್ಕೋತೆ, ಮಳಿ ಕಡಿಮೆ ಬಂದ್ರು ತಳ್ಕೋತೆ ಸರ್. ಸೊ ಈಗ ನೀವು ನಾರ್ಮಲ್ ಆಗಿ ಒಂದು ಗಿಡದಲ್ಲಿ ಎಷ್ಟು ಹೂವನ್ನ ಬಿಟ್ಕೊಂತೀರಾ ಸರ್? ಹೂವು ಜಾಸ್ತಿ ಬರುತ್ತೆ ಸರ್, ಸಾವಿರಾರು ಹೂವು ಬಂದಿರುತ್ತೆ. ಆದ್ರೆ ನಾವು ಒಂದು ಗಿಡದಾಗ ಒಂದು 60-70 ಕಾಯಿ ಮಾತ್ರ ತಗೊಳ್ತೀವಿ. ಪಾಲಿನೇಷನ್ ಮಾಡ್ತೀವಿ ಸರ್. ಬಿಟ್ಕೋತೀವಿ ಸರ್. ಅವಾಗ ಎಷ್ಟು ಕೆಜಿ ಬರುತ್ತೆ ಸರ್? ಒಂದೊಂದು ಕಾಯಿ 500 ಮಿನಿಮಮ್ 700 ಗ್ರಾಮ್ ವರೆಗೂ ಬರುತ್ತೆ. ಒಂದೊಂದು ಕಾಯಿ 500 ಗ್ರಾಮ್ ಬಂದ್ರು ಒಂದ್ 60 ಕಾಯಿ 70 ಕಾಯಿ ಹಿಡಿದ್ರು 30-35 ಕೆಜಿ ಮಿನಿಮಮ್ ಬರುತ್ತೆ ಸರ್ ಒಂದು ಗಿಡದಲ್ಲಿ ಸರ್. ಅದ ಕ್ವಾಲಿಟಿನೇ ಅಷ್ಟೇ 35 ಕೆಜಿ ಇದ್ರ ಸ್ಟ್ರೆಂತ್ ಇದೆ ಸರ್. ಅಷ್ಟೇ ಬರೋದು. ನಾವು ಗಿಡದಾಗ ಒಂದು 100 ಕಾಯಿ ಕುಂದಿರ್ಸಿದ್ರು ಕಾಯಿ ಸೈಜ್ ಕಡಿಮೆ ಆಗುತ್ತೆ. ಚೆಂಡು ಸಿಸ್ಟಮ್ ನಿಂಬಿಕಾಯಿ ಪ್ಯೂರ್ ಸೈಜ್ ಬರುತ್ತೆ ಸರ್. ಗಿಡದ ಸಂಖ್ಯೆ ಎಷ್ಟು ಕಡಿಮೆ ಕುಂದಿರ್ಸ್ಕೋತೀವಿ ಸರ್ ಅಷ್ಟು ಸೈಜ್ ಬರುತ್ತೆ ಸರ್. ಅಂದ್ರೆ ಈಗ ನಾಟಿ ಇದೆಯಲ್ಲ ಇದ್ರಲ್ಲಿ ಏನು ನೀವು ಕಾಯಿ ತಗೊಳ್ಳಲ್ಲ? ಕಾಯಿ ನಾವು ಫ್ಲವರ್ ತಗೊಂಡಷ್ಟು ಕಾಯಿ ಆಗುತ್ತೆ ಸರ್ ಇದಕ್ಕೆ. ಆದ್ರೆ ನಮ್ಗೆ ತಿನ್ನಕ ಮಾಡಕಾದ್ರೆ ಮಾರ್ಕೆಟ್ ಅಷ್ಟು ಮಾಡಲ್ಲ ಸರ್ ನಾವು. ಯಾಕೆ ಸಹನ ಅಷ್ಟೇ ಮಾರ್ಕೆಟ್ ಮಾಡ್ತೀವಿ ಸರ್. ಇದು ಮಣಿಪುರದಾಗ ಆಗಷ್ಟು ಆಗುತ್ತೆ. ನಿಮ್ಮ ಟಾರ್ಗೆಟ್ ಬಂದು ಸಹನ ಸರ್. ಸಹನ ಮಾರ್ಕೆಟ್ ಸರ್ 150 ಲಿಂದ 180 ವರೆಗೂ ಇದೆ ಸರ್ ಮಾರ್ಕೆಟ್ ಮಿನಿಮಮ್. ಒಂದ್ ಎಕರೆಕ್ರಿ ನಾವು ಏನ್ ಮಾಡಿಲ್ಲ ಅಂತಂದ್ರು 8 ರಿಂದ 9 ಲಕ್ಷ ಮಿನಿಮಮ್ ಆದಾಯ ತಗೋಬಹುದು ಸರ್. ಇದು ಯಾವ ತರ ಅಂತಂದ್ರೆ ಮಾರ್ನಿಂಗ್ ಹಿಂದಿನ ದಿನ 4 ಗಂಟೆಗೆ ಸರ್ ಏನ್ ಮಾಡ್ತೀವಿ ಸರ್, ಇದ್ರ ಫ್ಲವರ್ ಎಲ್ಲ ಹರ್ಕೋತೀವಿ ಸರ್. ಇದ್ರದೇನು ಬಾಲ್ನಗರ ಫ್ಲವರ್ ಹರ್ಕೊಂಡ್ ಬಿಡ್ತೀವಿ ಸರ್. ಹರ್ಕೊಂಡು ಒಂದಿಷ್ಟು ಹೂ ಹರ್ಕೋತೀವಿ ಸರ್. ಒಂದ್ ಬಕೆಟ್ದಲ್ಲಿ ಹೂ ಹರ್ಕೊಂಡು ಮನೆಯಲ್ಲಿ ಏನಂತಂದ್ರೆ ಒಣಗಾಕ್ಬಿಡ್ತೀವಿ ಸರ್. ಮುಂಜಾನೆ ಇಟ್ಟು ಸೋಸ್ತೀವಲ್ಲ ಜಲಟಿಗೆ ಇರುತ್ತಲ್ಲ ಸರ್, ಅದ್ರೊಳಗೆ ಡ್ರಾಪ್ ಹಾಕ್ಬಿಡ್ತೀವಿ ಸರ್. ಹಾಕ್ಬಿಟ್ಟು ಅಂದ್ರೆ ಅದ್ರೊಳಗೆ ಅಷ್ಟು ಪೌಡರ್ ಕೆಳಗೆ ಬಂದ್ಬಿಡುತ್ತೆ ಸರ್. ಆಮೇಲೆ ಸಿರೀಸ್ ತಗೊಂಡು ಯಾವ್ಯಾವ ಹೂ ಒಂದು 5 ಎಕರೆಗೆ 4 ಮಂದಿ ಲೇಬರ್ ಇದ್ರೆ ಮುಗಿದು ಹೋಗ್ತೀವಿ ಸರ್. ಮಾರ್ನಿಂಗ್ 6 ಗಂಟೆಗೆ ಬರ್ಬೇಕು, 9 ಗಂಟೆಗೆ ಹೋಗ್ಬಿಡ್ಬೇಕು ಸರ್. 9-9:30 ಆದ್ರೂ ಮುಗಿದು ಹೋಗುತ್ತೆ. ಅದ್ರೊಳಗೆ ಅಂಟಿರುತ್ತೆ ಸರ್. ಅಂಟಿರುತ್ತೆ 8 ಮಾರ್ನಿಂಗ್ ಎಷ್ಟು ಜಲ್ದಿ ಮಾಡ್ತೀವಿ ಸರ್ ಅಷ್ಟುವರೆಗೂ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಮಾರ್ನಿಂಗ್ ಮಾಡಿದ್ರೆ ಬೆಸ್ಟ್ ಸರ್. ಆಮೇಲೆ ಆಗಲ್ಲ ಸರ್. 9-10 ಗಂಟೆ ಮೇಲೆ ಮಾಡಿದ್ರೆ ಆಗಲ್ಲ ಸರ್. ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 9 ಗಂಟೆವರೆಗೂ ಮಾಡಿದ್ರೆ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಒಂದ್ ಗಿಡಕ್ಕೆ ಮಿನಿಮಮ್ 5 ಹೂಕೆ ಕುಂದರ್ಸ್ಕೋತೀವಿ ಸರ್. 10 ಹೂಕ 20 ಹೂಕ ಇದ್ರ ಮೇಲೆ ನಾವು ಟೈಮ್ ಕೊಟ್ಟು ಬಂದ್ರೆ ಮುಂದಿನ ಗಿಡಕ್ಕೆ ಟೈಮ್ ಸಿಗಲ್ಲ ಸರ್. ಒಂದ್ ಗಿಡಕ್ಕೆ ನಾವು 5 ಹೂ ಆಗ್ಲಿ 10 ಹೂವು ಮಾಡುದು ಅಂತಂದ್ರೆ ಮುಂದಿನ 4 ತಿಂಗಳಿಗೆ ಅದ್ 5-10 ಕಾಯಿನೇ ಹರ್ಸ್ಕೊಳತ್ತೆ ಸರ್. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏರುಪೇರು ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇರುತ್ತೆ. ಸ್ವಲ್ಪ ನಿಂದ್ರಿ ನಮ್ ಕಾಯಿ ಬಂದಾವ ಸ್ವಲ್ಪ ತಗೊಳಲ್ಲ ಅಂತಂದ್ರು ನಮ್ ಗಿಡದ ಕಾಯಿ ಅಷ್ಟೇ ಇರುತ್ತೆ ಸರ್. ಹೆಚ್ಚು ಕಡಿಮೆ ಏನಾಗಲ್ಲ, ಅಲ್ಲೇವರೆಗೂ ಇರುತ್ತೆ ಸರ್. ಈಗ ಒಂದು ಗಿಡದಲ್ಲಿ ಎಷ್ಟು ಒಂದು 35 ಕಾಯಿ ತಗೊಂತೀರಾ? ಆದ್ರೆ ಅದನ್ನ ಒಂದೇ ಸರಿ ತಗೊಳ್ಳೋ ತರ ಮಾಡಲ್ಲ ಸರ್. ಇವತ್ ಮಾಡಿದ್ದು 4 ತಿಂಗಳಿಗೆ ಬರುತ್ತೆ ಸರ್. ನಾಳೆ ಮಾಡಿದ್ದು 4 ತಿಂಗಳಿಗೆ ಬರುತ್ತೆ. 1 ವೀಕ್ ಬಿಟ್ಟು ಮಾಡಿದ್ರೆ ಆ ವೀಕ್ಲಿಂದ 4 ತಿಂಗಳಿವರೆಗೂ ಬರುತ್ತೆ ಸರ್. ಐಡಿಯಾ ಮಾಡ್ಕೊಂಡು ಸ್ಟೆಪ್ ವರೆಗೂ ಮಾಡ್ಕೋತೀವಿ ಸರ್. ಒಮ್ಮೆ ಒಂದೇ ದಿನಕ್ಕೆ ಕಾಯಿ ಬರಂಗ್ ಮಾಡ್ಕೊಳ್ಳಲ್ಲ ಸರ್. ಯಾಕಂದ್ರೆ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ನಾವು ನಮ್ಮ ಅಂದಾಜ್ ಮೇಲೆ ನಾವು ಮಾಡ್ಕೋತೀವಿ ಸರ್. ಬಟ್ ಇದು ಸಹನದಲ್ಲಿ ಒಳ್ಳೆ ಇದೆ ಅಂದ್ರೆ ಎಲ್ಲ ನಿಮ್ ಕಂಟ್ರೋಲ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್. ಬೇರೆ ಯಾವಾದ್ರೂ ನಮ್ ಕಂಟ್ರೋಲ್ ಇರಲ್ಲ ಸರ್. ಇದು ನಮ್ ಗಿಡದಾಗ ಎಷ್ಟು ಕಾಯಿ ತಗೊಳ್ಳೋದು
ನಾವ್ ಮಾರ್ಕೆಟ್ ಮಾಡೋದು ಹಾ. ಏನಂತಂದ್ರೆ ಗಿಡದ ಸೈಜ್ ಎಷ್ಟು ಕುಂದಿರ್ಸ್ಕೊಳ್ಬೇಕು ಅನ್ನೋದು ನಮ್ ಕೈಗಿರುತ್ತೆ ಇದರಲ್ಲಿ ಜೇನು ಹುಳದಿಂದ ಇದು ಪಾಲಿನೇಷನ್ ಆಗಲ್ಲ. ಸರ್. ಜೇನು ಉಳಿದ ಪಾಲಿನೇಷನ್ ಆಗಲ್ಲ ಸರ್, ಯಾಕಂದ್ರೆ ಇದ್ರೊಳಗೆ ಮಕರಂದ ಕಡಿಮೆ ಇರುತ್ತೆ ಸರ್. ಹ್ಮ್. ಜೇನು ಅದ್ರೊಳಗೆ ಯಾಕಂದ್ರೆ ಮಕರಂದ ಜಾಸ್ತಿ ಇದ್ದು ಅಂದ್ರೆ ಮಾತ್ರ ಜೇನುಗಳು ಬಂದು ಕುಂದಿರುತ್ತೆ ಸರ್. ಇದು ತನ್ನಿಂದ ತಾನೇ ಕಾಯಿ ಆಗಲ್ಲ ಸರ್. ಏನಂದ್ರೆ ಜೇನು ಉಳಿದ್ರಿಂದ ಪರಾಗಸ್ಪರ್ಶ ಆಗುತ್ತೆ ಸರ್, 190% ಆಗಲ್ಲ, 10% ವರೆಗೂ ಆಗುತ್ತೆ. ಹ್ಮ್. ಈಗ ನಾವು ಬರೀ ಜೇನು ಹುಳುಗಳು ತಂದಿಟ್ಕೊಂಡು ಅಂತಂದ್ರೆ 10% ಕಾಯಿ ತಗೊಂಡು ವೇಸ್ಟ್ ಆಗುತ್ತಲ್ಲ ಸರ್. ಅಲ್ವಾ? ಅದಕ್ಕೊಂದು ಲೇಬರ್ 100 ರೂಪಾಯಿ 200 ರೂಪಾಯಿ ಲೇಬರ್ ಕೊಟ್ರೆ ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 10 ದಿನವರೆಗೂ ಮಾಡ್ಬೋದು, 15 ದಿನವರೆಗೂ ಮಾಡ್ಕೋಬಹುದು ಸರ್. ಇವು ಲಾಸ್ಟ್ 15 ದಿನ ಅಂದ್ರೆ ಅಕಲ್ 4 ತಿಂಗಳವರೆಗೂ ಆರಿಸ್ಕೊಳ್ಳುತ್ತೆ ಸರ್. ಸೊ ಈಗ ಎಷ್ಟು ವರ್ಷದಿಂದ ನೀವು ಫಸಲ್ ತಗೊಂತಿದ್ರಿ? ಸರ್ ಇದು 4ನೇ ವರ್ಷ ರನ್ನಿಂಗ್ ಸರ್. ಹಾ. ಈಗ ಒಂದು ವರ್ಷಕ್ಕೆ ಹಾ ಸರ್. ಎಷ್ಟು ಸಾರಿ ಫಸಲ್ ಸಿಗತ್ತೆ ಇದು? ಸರ್ ವರ್ಷಿಗೆ ಒಬ್ಬೊಬ್ರು ರೈತರು 2 ಕ್ರಾಪ್ ವರೆಗೂ ತಗೋತಾರೆ ಸರ್. ಹಾ. ಒಂದೇ ಕ್ರಾಪ್ ವರೆಗೂ ತಗೋತಾರೆ. 1 ಕ್ರಾಪ್ ತಗೊಂಡ್ರು ಬೆಟ್ರು, 2 ಕ್ರಾಪ್ ತಗೊಂಡ್ರು ಬೆಟ್ರು ಸರ್. ನೀವು ಹೆಂಗ್ ಮಾಡ್ತೀವಿ? ನಾವು 2 ಕ್ರಾಪ್ ತಗೋತೀವಿ ಸರ್. 2 ಕ್ರಾಪ್ 2 ಕ್ರಾಪ್ ತಗೋತೀವಿ. 6 ತಿಂಗಳಿಗೆ ಒಂದೊಂದು ಕ್ರಾಪ್ ತರೋದು? 6 ತಿಂಗಳಿಗೊಮ್ಮೆ ಫಿಕ್ಸ್ ತಗೋತೀವಿ ಸರ್. ಓಕೆ. ಯಾವಾಗ ಅಂದ್ರೆ ಸರ್ ಇದ್ರದ್ದು ಸಾನದ್ದು ಯಾವಾಗ ಬೇಕಾದಾಗ ತಗೊಳ್ಬಹುದು ಸರ್. ಹಾ. ಇದು ಬೆನಿಫಿಟ್ ರೈತರಿಗೆ ಏನಂತಂದ್ರೆ ಹಾ. ಈಗ NMK ಗೋಲ್ಡ್ ಆಗ್ಲಿ ಸರ್, ಹಾ. ಬಾಲ್ನಗರ್ ಆಗ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬರುತ್ತೆ ಸರ್. ಹಾ. ಇದು ಹಂಗಿಲ್ಲ ಸರ್, ಹಾ. ಜನವರಿಯಲ್ಲಿ ತಗೊಳ್ಬಹುದು. ಅಂದ್ರೆ ಲೋಕಲ್ ಫ್ರೂಟ್ ಬರಕಿನ ಮುಂಚೆ ಆದ್ರೂ ತಗೊಳ್ಬಹುದು, ಹಾ. ಬಂದ್ ಆದ್ಮೇಲೂ ತಗೊಳ್ಬಹುದು. ಹಾ. ಇದ್ರ ಬೆನಿಫಿಟ್ ಸರ್ ರೈತರಿಗೆ. ಇದ್ರ ಲಾಸ್ ಅನ್ನೋ ಮಾತೇ ಇಲ್ಲ ಸರ್ ಇದು ರೈತರಿಗೆ. ಇದ್ರಲ್ಲಿ ಮಾತೇ ಇಲ್ಲ. ಅನ್ನೋ ಮಾತೇ ಇಲ್ಲ ಸರ್. ಸೊ ಹಂಗಂದ್ರೆ ಅಣ್ಣ, ಈಗ ನೀವು ವರ್ಷಕ್ಕೆ 2 ಸರಿ ಫಸಲ್ ತಗೊಂತಿದ್ದೀರಾ, ಹಾ ಸರ್. ಎಷ್ಟು ಆದಾಯ ಅಂತ ಹೆಂಗ್ ಮಾಡ್ತೀವಿ ಸರ್ ಒಂದ್ ಗಿಡಕ್ಕೆ ನೀವು 30 ಕೆಜಿ ಇಟ್ಕೊಳ್ಳಿ ಸರ್. ಹಾ. 300 ಗಿಡಕ್ಕೆ ಸರ್ ಹಾ. 9 ಟನ್ ಹಂಗಾಗುತ್ತೆ ಸರ್. ಓಕೆ. 2 ಟನ್ ಬೇಡ ಸರ್, ನಮ್ಗೆ 7 ಟನ್ 6 ಟನ್ ಬಂದ್ರು ಹಾ. 150 180 ನಡೆದ ಮಾರ್ಜಿನ್. ಹಾ. 100 ರೂಪಾಯಿ ಹಿಡಿದ್ರು 6 ಲಕ್ಷ ಮಿನಿಮಮ್ ಆಗುತ್ತೆ ಸರ್. ಹಾ. 150 ನಾವೀಗ ಕೊಡ್ತಿರೋದು. ಹಾ. ರೈತರು 100 ರೂಪಾಯಿ ಹೆಂಗ್ ಹೋಗುತ್ತೆ ಅಂತ ಇಟ್ಕೊಳ್ಳಿ ಸರ್. ಹಾ. 100 ರೂಪಾಯಿ ಬಂದ್ರು 6 ಲಕ್ಷ ಮಿನಿಮಮ್ ರೀ. ಹ್ಮ್. 9 ಲಕ್ಷ 10 ಲಕ್ಷ ಮಿನಿಮಮ್ ಆಗುತ್ತೆ. ಹಾ. ನಮ್ ಏನಿಲ್ಲಪ್ಪ ಅಂದ್ರೂ 6-7 ಲಕ್ಷ ಮಿನಿಮಮ್ ಆಗುತ್ತೆ ಸರ್. ಅಂದ್ರೆ ನೀವು ಒಂದು 10 ಲಕ್ಷವರೆಗೂ ತಗೊಂಡಿದ್ದೀರಾ? ತಗೊಂಡಿದೀವಿ ಸರ್. 10 ಲಕ್ಷ ತಗೊಂಡಿದೀವಿ ಸರ್. ಖರ್ಚು ಎಷ್ಟು ಬರ್ಬೋದು ಸರ್ ಖರ್ಚು ಸರ್ ನಾವು ಮೇಂಟೆನೆನ್ಸ್ ಮಾಡ್ದಂಗ ಹೋಗುತ್ತೆ ಸರ್. ಹಾ. ನಾವು 2 ವರ್ಷ ಆಯ್ತು ಟಿಪ್ಪಿ ಗೊಬ್ಬರ ಮೇಲೆ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ. ಹಾ. ಒಬ್ರೊಬ್ರು ರೈತರು ಏನ್ ಮಾಡ್ತಾರೆ 19 13 045 052 34 ಗೊಬ್ಬರ ಕೊಡ್ತಾರೆ ಸರ್. ಹಾ. ನಾವು ಸ್ವಲ್ಪ ತಿಪ್ಪಿ ಗೊಬ್ಬರ ಜಾಸ್ತಿ, ಹಂದಿ ಗೊಬ್ಬರ, ಹಂದಿ ಉಚ್ಚಿ, ಹಾ. ಹಂದಿ ಗೊಬ್ಬರದ್ದು ಇದು ಮೇಕೆದು ಇರುತ್ತಲ್ಲ ಸರ್, ಹಾ. ಅದು ಆಡಿನ ಉಚ್ಚಿ. ಯಾಕಂದ್ರೆ ನಮ್ಮಲ್ಲಿ ಗುಡ್ ಫಾರ್ಮ್ ಇರೋದು, ಅದೆಲ್ಲ ತಗೊಂಡ್ ಬಂದು ನಾವು ಡ್ರಿಪ್ ಅಲ್ಲಿ ವೀಕ್ಲಿ ಹಂದಿ ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. ಸೊ ಈಗೆಲ್ಲ ಫಸಲ್ ಎಲ್ಲ ತೆಗಿತೀರಾ? ಹಾ ಸರ್. ನಡ್ಕೊಂಡು ಹೋಗಿ ಹಾ. ಮಾತಾಡ್ತಾರೆ. ಹಾ ಓಕೆ ಸರ್. ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ ಹಾಗಾದ್ರೆ? ಸರ್ ನಾವು ಮಾರ್ಕೆಟ್ ಅಲ್ಲಿ ಸರ್ ನಾವು ಬೆಂಗಳೂರಿಗೆ ಕೊಡ್ತಿರೋದು. ಬೆಂಗಳೂರಿಗೆ? ಹಾ ಬೆಂಗಳೂರಿಗೆ. ಶಾಪುರಲ್ಲಿ ಸರ್ 100 ರೂಪಾಯಿ ಸರ್, 50 ರೂಪಾಯಿ ಕೊಟ್ಟು ಎಳಿನೀರು ಕೊಡಲ್ಲ ಸರ್. ಹಾ. 100 ರೂಪಾಯಿ ಕೊಟ್ಟು 1 ಕೆಜಿ ಹಣ್ಣು ತಿಂತಾರೆ ಸರ್. ನಮ್ ಲೋಕಲ್ ಅಲ್ಲಿ ಜಾಸ್ತಿ ಶಾಪುರ್, ಸುರಪುರ್, ಯಾದಗಿರಿ ಹಾ. ಲೋಕಲ್ ಹಣ್ಣು ಜಾಸ್ತಿ ಇರೋದು. ಹಾ. ಇಂಟ್ರೆಸ್ಟ್ ಕೊಡೋ ರೈತರು ತಿನ್ನೋದು ಬಹಳಷ್ಟು ಕಡಿಮೆ ಮಂದಿ. ಹಾ. ಇದು 150 ರೂಪಾಯಿ ಮ್ಯಾಲ ಅಬೋವ್ ಇರುತ್ತಲ್ಲ ಸರ್. ಹಾ. 50-60 ರೂಪಾಯಿ ಕೆಜಿ ಇದ್ದಾಗ ಒಂದಿಷ್ಟು ಹಣ್ಣು ಸಿಗುತ್ತೆ ಸರ್ ಬಾಲ್ನಗರ. ಹಾ. 1 ಕೆಜಿ ಕೊಟ್ಟು ಯಾರು ತಿಂತಾರಪ್ಪ ಅಂತ ಹೇಳಿ ರೈತರು ಅಷ್ಟು ನಂಬಲ್ಲಿ 150 ರೂಪಾಯಿ ಕೊಟ್ಟು ಯಾರು ತಿನ್ನಲ್ಲ ಸರ್ ಬೇರೆ ಜನ. ಹಾ. ಅದಕ್ಕೆ ನಮ್ ಬೆಂಗಳೂರು ಮಾರ್ಕೆಟ್ 150 ರೂಪಾಯಿ ಮೇಲೆ ಇದೆಯಲ್ಲ ಸರ್, ನಾವ್ ಅಲ್ಲೇ ಕೊಡ್ತಿರೋದು. ಸೊ ಈಗ ಬೆಂಗಳೂರು ಮಾರ್ಕೆಟ್ಗೆ ಹಾ ಸರ್. ತುಂಬಾ ದೂರ, ಅಂದ್ರೆ ಒಂದು 700 ಕಿಲೋಮೀಟರ್ ದೂರ ಇದೆ ಬೆಂಗಳೂರಿಗೆ. ಇಲ್ಲಿಂದ ಒಂದು 550 ಕಿಲೋಮೀಟರ್ ಮೇಲೆ. ಕಿಲೋಮೀಟರ್ಗೆ ಹಾ ಸರ್. ಹೆಂಗೆ ಸಾಗಿಸ್ತೀರಾ ಹಾಗಾದ್ರೆ? ಸರ್ ನಾವ್ ಇಲ್ಲಿಂದ ವೇರಲ್ ಬಾಕ್ಸ್ ಅಲ್ಲಿ ವೇರಲ್ ಆಗ್ಲಿ ಸಂಜೆನಲ್ಲಿ ಆಗಿ ಮೊದಲು ಹೇಳ್ಕೊಂಡಿರ್ತೀವಿ ಸರ್. ಹಾ. ಇವತ್ತೊಂದು 30 ಬಾಕ್ಸ್ 40 ಬಾಕ್ಸ್ ಬರೋದಂತ. ಹಾ. 1 ಬಾಕ್ಸ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಹಾ. ಡೈಲಿ ನಮ್ದು ಎಷ್ಟು ಕಟಿಂಗ್ ಆಗುತ್ತೆ, ಒಂದು 20 ಬಾಕ್ಸ್ ಆಗುತ್ತಾ, 30 ಬಾಕ್ಸ್ ಆಗುತ್ತಾ, ಹಾ. ಒಂದೊಂದು ಬಾಕ್ಸ್ ಅಲ್ಲಿ ಒಂದು 20 ಕೆಜಿ ಹಿಡಿಯುತ್ತೆ ಸರ್. ಡೈಲಿ ಒಂದು 4 ಕ್ವಿಂಟಲ್ ಕಟಿಂಗ್ ಮಾಡಿದ್ರು 4 ಕ್ವಿಂಟಲ್ 4,000 ರೂಪಾಯಿದಾಗ ಅಲ್ಲಿ ಅವ್ರ ಊರಿಗೆ ಹೋಗ್ಬಿಡುತ್ತೆ ಸರ್. ಬೆಂಗಳೂರಿಗೆ? ಅವರೇ ತಗೊಂಡ್ ಬಿಡ್ತಾರೆ ಸರ್ ಬೆಂಗಳೂರಿಗೆ. ಏನು ಆಲ್ರೆಡಿ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ನಾವೇನ್ ಮಾಡ್ಕೊಂಡಿರಲ್ಲ ಸರ್. ನಮ್ಮ ಫ್ರೂಟ್ ಬಹಳ ವರ್ಷ ಆಯ್ತು ಅವರೇ ತಗೊಳ್ತಿರೋದು. APMC? ಇಲ್ಲ ಸರ್. ನಮ್ಮ ಒಬ್ರು ಯಾರು ದುಕಾನ್ದಾರರು ಸರ್, ಅವರು ದುಕಾನ ಅವರೇ ತಗೋತಾರೆ ಸರ್. ಅವರೇ ತಗೊಂಡು ಅವರೇ ಮಾಡ್ತಾರೆ ಸರ್. ಸೊ ಫೋನ್ ಮಾಡಿ ನೀವು ಇಲ್ಲಿಂದ ಫೋನ್ ಕಳಿಸಿದೀವಿ ಸರ್ ಅಂತ ಹೇಳ್ಬಿಡ್ತೀವಿ ಸರ್. ಬಸ್ ನಂಬರ್ ಹಾಕಿ ಕಳಿಸ್ಬಿಡ್ತೀವಿ. ಹಾ. ಅವ್ರು ಏನ್ ಮಾಡ್ತಾರೆ ಸರ್, ಮರ್ದಿನ ತಗೊಂಡ್ಬಿಟ್ಟು ನಮ್ಗೆ 2 ದಿನಕ್ಕೆ ಅಮೌಂಟ್ ಹಾಕ್ಬಿಡ್ತಾರೆ ಸರ್. ಸೊ ಅವರು ಎಲ್ಲಿಗೆ ಸೇಲ್ ಮಾಡ್ತಾರಣ್ಣ? ಅವ್ರು ದೊಡ್ಡ ಬಿಗ್ ಬಜಾರು, ಹಾ. ಏನಂತಂದ್ರೆ Big Basket. ರಿಲಯನ್ಸ್ ಹಾ. ಅಂತಲ್ಲಿ ಕೊಡ್ತಾರೆ ಸರ್. ನಮ್ಮಲ್ಲಿ 150 190 ಅವ್ರು ಎಷ್ಟು ಕೊಡ್ಬೋದು ಸರ್. ಅಲ್ವಾ? 180 200 ತನ ಅವ್ರು ಕೊಡ್ತಾರೆ ಸರ್. ಹೌದೌದು. ಮತ್ತೆ ಅವ್ರೇ ಅವ್ರು ಮತ್ತೆ ಇನ್ನೇನ್ ಅವ್ರ ಅಂಗಡಿಯವರು 220 230 ವರೆಗೂ ರೈತರಿಗೆ ಕೊಡ್ತಾರೆ ಸರ್, ಇದು ಕಸ್ಟಮರ್ಗೆ. ಅಲ್ವಾ? ಸರ್ ಇದು ಯಾಕೆ ಬೆನಿಫಿಟ್ ಅಂತಂದ್ರೆ ಸರ್, ಇದ್ರೊಳಗೆ ಯಾಕೆ ಇಷ್ಟು ರೇಟ್ ಅದಂದ್ರೆ ಸರ್, ಹಾ. ಇದ್ರೊಳಗೆ ಬೀಜಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಸರ್. ಓ. ಈ ಬೀಜಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಚಮಚದಲ್ಲೇ ತಿನ್ಬಹುದು ಸರ್. ಹಾ. ಏನಂತಂದ್ರೆ ಚಾಕುಲೆ ಕಟ್ ಮಾಡ್ಬೋದು, ಸೇಬು ಹಣ್ಣು ಕಟ್ ಮಾಡ್ದಂಗೆ. ಹಾ. ಏನಂತಂದ್ರೆ ಒಳಗಡೆ ಬೀಜಗಳ ಸಂಖ್ಯೆ ಕಡಿಮೆ, ತಿರುಳುಗಳ ಸಂಖ್ಯೆ ಜಾಸ್ತಿ ಸರ್. ಮ್ಯಾಲ ಸೊಟ್ಟೆ ಏನಂತಂದ್ರೆ 0 ಪೇಪರ್ ಒಂದಂಗ್ ಬರುತ್ತೆ ಸರ್ ಇದು. ಸೊ ಹಂಗಾಗಿ ಮುದುಕರು ಅಲ್ಲಿರ್ಲಾರ್ದರು ತಿನ್ಬಹುದು ಸರ್ ಇದು. ಅಲ್ಲಿ ಇರದಾರ್ದ ಅಲ್ಲಿ ಇರ್ಲಾರ್ದವ್ರು ಅಲ್ಲಿದ್ದರು. ಈಗ ನಿಮ್ ಪ್ರಕಾರ ಇದು ವಿದೇಶಕ್ಕೂ ಹೋಗೋ ಚಾನ್ಸಸ್ ಇದೆಯಾ ಹೆಂಗೆ? ಸರ್ ಬಹಳಷ್ಟು ಇದೆ ಸರ್. ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ರೈತರು ಬೆಳೆದಿಲ್ಲ ಸರ್. ಹಾ. ಮಿನಿಮಮ್ ಅಂದ್ರೆ ಬಹಳಷ್ಟು ಕಡಿಮೆ ಇದೆ ಸರ್.
ಬಹಳಷ್ಟು ಬೇಡಿಕೆ ಇದೆ ಸರ್ ಹೊರಗಿನ ದೇಶಕ್ಕೆ. ಹಾ. ಕಳಸಟ್ಟು ಗಿಡಗಳು ಈ ಹಣ್ಣುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ ಸರ್. ಅಂದ್ರೆ ನಿಮ್ಮ ಕಾಯಿಗಳೇನಾದ್ರು ಹಾ ಸರ್, ಬೇರೆ ದೇಶಕ್ಕೆ ಹೋಗಿದೆ ಅಂತ ಏನಾದ್ರು ಗೊತ್ತಾಗಿದೆಯಾ? ಹೆಂಗೆ ಕಳಿಸ್ತಾರ? ಕಳಿಸ್ತಾ ಇದಾರಂತ ಸರ್. ಹೌದಾ? ಕಳಿಸ್ತಾ ದುಬೈ ಆ ಇದಾರಂತೆ. ಕಡೆ ಎಲ್ಲ ಆ ಕಡೆ ಎಲ್ಲ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲಿಗೆ ಹೋಗ್ತಿದೆ ಅಂತ. ಹೋಗ್ತಿದೆ ಅಂತ ಕೇಳ್ತಾರೆ. ಇದ್ರೊಳಗೆ ಒಂದ್ ಏನಂತಂದ್ರೆ ಸರ್, ಹಾ. ಇದು ಐಸ್ ಕ್ರೀಮ್ ಮಾಡ್ಬೋದು ಸರ್. ಇದು- ಇದು ಮೇಲೆ ಸಿಪ್ಪೆಗಳು ತೆಗೆದು ಒಳಗೆ ಇದು ಮಾಡ್ತಾರಂತ ಸರ್. ಅದು ಕೇಕು ಹ್ಮ್. ಅದು ಮಾಡಿ 1 ಕೆಜಿಗೆ 350 ರೂಪಾಯಿ ಮಾರ್ಕೆಟ್ ಇದೆ ಸರ್. ಅಂದ್ರೆ ಬೀಜ ಒಳಗಡೆ ಇರುವಂತ ಬೆಳ್ಳಗಿರುತ್ತಲ್ಲ ಬೆ- ಅದನ್ನ? ಅದು ಇದು ಕಂಡ ಸರ್. ಓ, ಅದು ಬಿಳಿದು ಏನ್ ತಿರುಳು ತೆಗಿತಾರಲ್ಲ ಕರ್ನಲ್ ಸರ್. ಕರ್ನಲ್ ಅಂತಾರೆ ತಿರುಳು ಹಾ. ಅದ್ ತೆಗೆದ್ರೆ 350 ರೂಪಾಯಿ ಕೆಜಿ ಇದೆ ಅಂತೆ ಸರ್. ಓ, ಆದ್ರೆ ರೈತರು ಅವ್ರು ಐಸ್ ಕ್ರೀಮ್ ದರ್ ಕೇಳ್ತಿದಾರೆ, ಅರ್ಕಸನ ಅಷ್ಟು ಬರ್ತಾ ಇಲ್ಲ, ನಮ್ಗೆ ಶಾರ್ಟೇಜ್ ಆಗ್ತಾ ಇದೆ ಅಂತೇಳಿ ಅವ್ರು ಇದು ಮಾಡ್ತಿಲ್ಲ. ಜಾಸ್ತಿ ಬಂತಂದ್ರೆ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಅದಕ್ಕೂ ನಾವು ಮಾರ್ಕೆಟ್ ದಲ್ಲಿ ತಗೋತಾ ಇಲ್ಲ ಅಂತಂದ್ರೂ ನಾವ್ ಬೀಜ ತಗೊಂಡು ಬರೀ ಕಾಯಿ ತಗೊಂಡು ನಾವ್ ಪಲ್ಪ್ ಮಾಡಿ ಕಳಿಸಿದ್ರೆ ತಗೋತಾರೆ ಸರ್ ಅವ್ರು. ಓ, ಹಂಗೆ. ಮಾರ್ಕೆಟ್ ಅಲ್ಲಿ 350 ಜಾಸ್ತಿ ಇದೆ ಸರ್ ರೇಟ್. ಸೊ ಈಗ ಇದು ಹಾ. ಹಾಕಿದಿರಲ್ಲ, ಸೀತಾಫಲ ಹಾಕಿದಿರಾ. ಹಾ ಸರ್. ಸೊ ಇದ್ರ ಮಧ್ಯದಲ್ಲಿ ಉಪಬೆಳೆ ಅಂತ ಏನಾದ್ರು ಹಾಕೊಂತೀರಾ? ಹಾಕೊಂಡಿದೀವಿ ಸರ್. ನಾವು ಟೊಮಾಟೊ ಹಾಕೊಂಡಿದೀವಿ. ಹಾ. ಮತ್ತೆ ಇದಕ್ಕೆ ಏನಂತಂದ್ರೆ ಅಗಲಕಾಯಿ ಹಾಕ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಸರ್. ಇದ್ರಲ್ಲೇ ಇದರಲ್ಲೇ ಸರ್. ಹಾ. ಏನಂತಂದ್ರೆ ಈಗ ಗಿಡ ಅದು ಈಗ ರೇನ್ ಪೈಪ್ ಅಂತ ಹಾಕೊಂಡಿದೀವಿ ಸರ್. ಹಾ. ಈ ಕಡೆ 6 ಫೀಟ್ ಆ ಕಡೆ 6 ಫೀಟ್ ನೀರು ಹೋಗುತ್ತೆ ಸರ್. ಹೌದು. ಇದಕ್ಕೆ ಏನಂತಂದ್ರೆ ಸೀತಾಫಲಕ್ಕೂ ನೀರ್ ಬಿಡ್ಬೇಕು ಸರ್. ಅದಕ್ಕೂ ಗೊಬ್ಬರ ಕೊಡ್ಬೇಕಾ? ಯಾವ್ದ್ರ ಸಂಗಟ ನಾವು ಟೊಮಾಟೊ ಹಾಕೊಂಡು ಬಂದ್ರೆ ಈ ಟೊಮಾಟೋನು ಬರುತ್ತೆ ಸರ್, ಸೀತಾಫಲ ಬರುತ್ತೆ ಸರ್. ಸೊ ಈ ಈ ಸತಿ ಟೊಮೊಟೊನು ಚೆನ್ನಾಗಿ ಬೆಳೆ ಬಂದಿದೆಯಲ್ಲ? ಬಂದಿದೆ ಸರ್. ಏನಂತಂದ್ರೆ ಎಕರೆಗೆ ಈ ಸತಿ ಏನಂತಂದ್ರೆ ಒಂದ್ 2-3 ಲಕ್ಷ ಆದಾಯ ಆಗಿದೆ ಸರ್. ಹೌದಾ? ಅದ್ರೊಳಗೆ 1500 ರೂಪಾಯಿ 1200 ರೂಪಾಯಿ ಕ್ಯಾನ್ ಸಿಕ್ಕಿದೆ ಸರ್ ನಮ್ಗೆ. ಹಾ. ಅದ್ರ ಅಂತರ ಬೆಳೆನೂ ಮಾಡ್ಕೋಬಹುದು ಸರ್ ಇದ್ರೊಳಗೆ. ಹಾ. ಸರ್ ಇದು ಸೀತಾಫಲಕ್ಕೆ ಹಾ. ಎತ್ತು ತಿನ್ನಲ್ಲ, ಹಾ. ಆಡು ತಿನ್ನಲ್ಲ, ಮೇಕೆ ಒಂದು ತಿನ್ನಲ್ಲ ಸರ್. ಹಾ. ಒಳಗೆ ಏನ್ ಬೇಕಾದ ಏನು ತಿನ್ನಲ್ಲ ಸರ್ ಇದಕ್ಕೆ. ಹಂಗಾಗಿ ಇದು ಬೆನಿಫಿಟ್ ಇದೆ ಸರ್. ಏನ್ ಟೆನ್ಷನ್ ಇಲ್ಲ. ಏನಪ್ಪಾ ದನಗಳು ಬಂದ್ ತಿಂತಾವ, ಏನ್ ತಿಳಿವೇನೆ ಏನಪ್ಪಾ ಬೇಲಿ ಹಾಕೋಬೇಕು ಅನ್ನೋದು ಏನಿಲ್ಲ ಸರ್. ಇದ್ರೊಳಗೆ ಏನು ಒಟ್ಟು ಮೇಕೆ ಸನಕ್ಕೆ ಏನ್ ಮುಟ್ಟಲ್ಲ ಸರ್ ಇದಕ್ಕೆ. ಸೊ ಈಗ ಈ ಟೊಮೊಟೊ ಹಾಕಿದ್ರಲ್ಲ, ಹಾ ಸರ್. ಅದಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಸಾಲ ಹಾಕೊಂಡಿದೀವಿ ಸರ್. ಇದು 12x12 ಇದೆ ಸರ್. ಹಾ. ಅದ್ರೊಳಗೆ ಡಿಸ್ಟೆನ್ಸ್ 4 ಫೀಟ್ ಬಿಟ್ಟು ಹಾ. 4 ಫೀಟ್ ಬಿಟ್ಟು ಇದ್ರೊಳಗೆ ಮಾಡ್ಕೊಂಡಿದೀವಿ ಸರ್. ಇದರಿಂದ ಗಿಡಕ್ಕೆ ಏನ್ ತೊಂದ್ರೆ ಆಗೋದಿಲ್ಲ. ಏನ್ ತೊಂದ್ರೆ ಅನ್ನೋ ಮಾತೇ ಇಲ್ಲ ಸರ್. ಇದ್ರೊಳಗೆ ಒಬ್ರೊಬ್ರು ಬದರಿಕೆ ಹಾಕೋತಾರೆ ಸರ್ ಒಬ್ರೊಬ್ರು. ನೀವು ಹಾಗಲಕಾಯಿ ಹಾಕಕ್ಕೂ ಪ್ಲಾನ್ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಸರ್. ಆಲ್ರೆಡಿ ಈಗಾಗಲೇ ಕಟ್ಟಿರೋದ್ರಿಂದ ಇದಕ್ಕೆ ಹಾಗಲಕಾಯಿ ಇದೆ, ಎರಡು ಯೂಸ್ ಆಗುತ್ತೆ ಅಂತ ಸರ್. ಸೊ ಈಗ ಕಾಯಿ ಬರತ್ತಲ್ಲಣ್ಣ, ಹಾ ಸರ್. ಸೊ ಅದನ್ನ ಸೆಕ್ಯೂರ್ ಮಾಡಕ್ಕೆ ಏನ್ ಮಾಡ್ತೀರಾ? ಸರ್ ನಾವ್ ಏನ್ ಮಾಡ್ತೀವಿ ಸರ್, ನಾವು ಜಾಸ್ತಿ ಕೆಮಿಕಲ್ ಹೊಡ್ಯಕ್ ಆಗಲ್ಲ ಸರ್, ಲೇಬರ್ ಶಾರ್ಟೇಜ್ ಇರೋದ್ರಿಂದ ಸರ್. ಹಾ. ನಾವ್ ಏನ್ ಮಾಡ್ತೀವಿ, ಈ ತರ ಫ್ರೂಟ್ ಕವರ್ ಹಾಕ್ಬಿಡ್ತೀವಿ ಸರ್. ಓ, ಈ ತರ ಕವರ್. ಈ ತರ ಕವರ್ ಹಾಕೊಂಡ್ಬಿಟ್ರೆ ಸರ್, ಹಾ. ಒಳಗೆ ಊಜಿ ಏನು ಅಟ್ಯಾಕ್ ಆಗಲ್ಲ ಸರ್. ಇಲ್ಲೇ ಅಷ್ಟೇ ಕುಂದಿರುತ್ತೆ. ಇದು ನೆಕ್ಸ್ಟ್ ಇನ್ನೊಂದ್ ಕ್ರಾಪ್ ಹೋದ್ರು ಇದು ಕವರ್ ಬರುತ್ತೆ ಸರ್. ಓ, ಹಂಗೆ. ನಾವ್ ಚಲೋ ಕ್ವಾಲಿಟಿ ತಗೊಂಡ್ರೆ ಎರಡು ಸೀಸನ್ ಬರುತ್ತೆ ಸರ್. ಸೊ ಅದು ಎಷ್ಟನೇ ದಿವಸಕ್ಕೆ ಈ ತರ ಕಟ್ತೀರಾ ನೀವು? ಸರ್ ಸಣ್ಣ ಸೈಜ್ ನಿಂಬಿಕೆ ಸೈಜ್ ಇದ್ದಾಗ ಮಾತ್ರ ಹಾಕ್ತಿವಿ ಸರ್. ಹೌದಾ? ಯಾಕಂದ್ರೆ ದೊಡ್ಡದಾದ್ಮ್ಯಾಗ ಆಲ್ರೆಡಿ ಅದು ಊಜಿ ಅಟ್ಯಾಕ್ ಮಾಡಿ ಹೋಗಿರುತ್ತೆ ಸರ್. ಹಾ. ಅದು ಹಾಕಿದ್ರು ಹಾಕ್ಲಾರ್ದಂಗೆ ಸರ್. ಏನಂತಂದ್ರೆ ಸಣ್ಣ ಸೈಜ್ ಇದ್ದಾಗ ಮಾತ್ರ ಹಾಕಿದ್ರೆ ನಮ್ಗೆ 199 ಕಾಯಿ ನಮ್ಗೆ ಬರುತ್ತೆ ಸರ್. ಆಗುತ್ತೆ. ಇಲ್ಲ ಅಂತಂದ್ರೆ ಊಜಿ ಅಟ್ಯಾಕ್ ಆಗುತ್ತೆ ಸರ್. ಹಾ. ಇದು ಸ್ವೀಟ್ ಬಹಳ ಜಗತ್ತಿನಾಗ 3ನೇ ಸ್ಥಾನ ಇದೆ ಸರ್ ಸ್ವೀಟ್ ಅಲ್ಲಿ. ಹಾ. ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್ ಇದು. ಇದ್ರ ಈ ಸಹನದಲ್ಲಿ ಸಾನದಲ್ಲಿ ಇದ್ರಷ್ಟು ಟೇಸ್ಟ್ ಯಾವುದಿಲ್ಲ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ. ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್. ಚೀನಾ ಪ್ರಧಾನಿ ಮಂತ್ರಿ ಬಂದಾಗ ಸರ್, ನಮ್ ಪ್ರಧಾನ ಮಂತ್ರಿ ಅವರು ಈ ಹಣ್ಣಿನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಸರ್. ಏನಂತಂದ್ರೆ ನಮ್ ಸೈಂಟಿಸ್ಟ್ 30 ವರ್ಷ ತಗೊಂಡಿದ್ದಾರೆ ಇದು ಹಣ್ಣು ಕಂಡುಹಿಡಬೇಕಾದ್ರೆ. ಹಣ್ಣು ಅಷ್ಟು ಸ್ವೀಟ್ ಇದೆ, ಟೇಸ್ಟ್ ಇದೆ ಅಂತ ಹೇಳಿ ಆ ಪ್ರಧಾನಿಯವರಿಗೆ ನಮ್ ಮೋದಿ ಅವರು ವರ್ಣನೆ ಮಾಡಿದ್ದಾರೆ ಸರ್. ಮತ್ತೇನಂದ್ರೆ ಮೋದಿ ಆಫೀಸ್ ಅಲ್ಲಿ ಇರೋದು ಇದು ಒಂದೇ ಸರ್, ಸೀತಾಫಲ್ ವೆರೈಟಿದಾಗ ಅವ್ರ ಗಾರ್ಡನ್ ಅಲ್ಲಿ ಹಾಕೊಂಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ನಮ್ ಸೈಂಟಿಸ್ಟ್ ಗಳು ಹೇಳಿದಾರೆ ಸರ್, ಇದು ಸಾನ ಇದೆ ಅಂತ ಸರ್ ಅವ್ರ ಹತ್ರ. ಅವರು ತಿನ್ನೋದು ಇದೆ ಇದೆ ಸರ್. ಹಾಕೊಳ್ಳಿಲ್ಲ ಅಂತಂದ್ರೆ ಈ ತರ ಹುಳ ಆಗತ್ತೆ ಸರ್. ಓ, ಇಲ್ಲ ಆಗಿದೆ. ಸರ್. ಆಮೇಲೆ ಪಾಪ ತಿನ್ನೋರಿಗೆ ತಿನ್ನೋರಿಗೆ ತೊಂದ್ರೆ ಸರ್. ಯಾಕಂದ್ರೆ 150 ರೂಪಾಯಿ ಕೊಟ್ಟು 1 ಕೆಜಿ ತಗೊಂಡಿರ್ತಾರೆ ಸರ್. ಈ ತರ ಹುಳ ಅದಾವ ಅಂತಂದಾಗ ಮುಂದಿನ ಸತಿ ನಮ್ಮ ಮಾರ್ಕೆಟ್ ಅಲ್ಲಿ ಯಾರು ತಗೊಳಲ್ಲ ಸರ್. ನಮ್ ಚಲೋ ಇದ್ರು ತಗೊಳಲ್ಲ ಸರ್. ಬೇಡಪ್ಪ ಇದ್ರೊಳಗೆ ಹುಳ ಇದಾವ ಅಂತ ಹೇಳಿ ಇದು ಮಾಡ್ತಾರೆ ಸರ್. ಈ ತರ ಹುಳ ಆಡ್ತಾ ಇದ್ದಾರೆ ಸರ್. ಅಂದ್ರೆ ಇದ್ರಲ್ಲಿ ಊಜಿ ಹೊಡೆದಿದೆ ಸರ್. ಅದೇ ಕಾಯಿ ಈ ತರ ಹಾಕ್ಬಿಟ್ರೆ ಈ ತರ ಹಾಕ್ಬಿಟ್ರೆ ಬರಲ್ಲ ಸರ್. ಇದಕ್ಕೆ ಬಂದು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಣ್ಣ? ಸರ್ ಇದು ರೇನ್ ಇರಿಗೇಷನ್ ಸರ್. ಇದು ರೈನ್ ಇರಿಗೇಷನ್. ಸರ್ ಅದು ಫಸ್ಟ್ ಏನಂತಂದ್ರೆ ಮೊದಲು ಡ್ರಿಪ್ ಪೈಪ್ ಹಾಕೊಂಡಿದ್ವಿ ಸರ್. ಅದು ಅಲ್ಲೇ ಒಂದ್ 2 ಫೀಟ್ 3 ಫೀಟ್ ಅಷ್ಟೇ ತೊಯ್ತಿತ್ತು. ಇದು ನಮ್ದು ಕೆಂಪು ಮಣ್ಣಲ್ಲ ಸರ್. ಇದು ಅಷ್ಟೇನು ನೀರು ಜಾಸ್ತಿ ಸಫಿಶಿಯಂಟ್ ಆಗ್ಲಿಲ್ಲ. ಅದರಿಂದ ನಾವು ರೇನ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಸರ್. ಇದು ಆ ಕಡೆಯಿಂದ 6 ಫೀಟ್ ಬರುತ್ತೆ ಸರ್, ಈ ಕಡೆಯಿಂದ 6 ಫೀಟ್ ಬರುತ್ತೆ. ಇದು ಬೇರು ಎಷ್ಟು ಕಡೆ ಚಾಚಿದೆ ಸರ್ ಅಷ್ಟು ಕಡೆ ಹಸಿ ಆಗುತ್ತೆ ಸರ್. ಒಂದು ಬೇರುನು ವೇಸ್ಟ್ ಅನ್ನೋದು ಆಗಲ್ಲ ಸರ್. ಎಲ್ಲ ಬೇರುನು ಪ್ರತಿಯೊಂದು ಇಲ್ಲಿಂದ ಸದ್ ಇದು 6 ಫೀಟ್ ಬರುತ್ತೆ ಸರ್. ಇಲ್ಲಿಂದ ಇಲ್ಲಿ 6 ಫೀಟ್ ಬರುತ್ತೆ, ಆ ಕಡೆಯಿಂದ 6 ಫೀಟ್ ಬರುತ್ತೆ ಸರ್. ಟೋಟಲ್ ಎಲ್ಲಾ ಬೇರುನು ಹಸಿ ಆಗುತ್ತೆ ಸರ್. ಇದ್ರೊಳಗೆ ಸರ್ ಹಂದಿ ಗೊಬ್ಬರ ಏನಂದ್ರ ಅದು ಮಿಕ್ಸ್ ಮಾಡ್ಕೊಂಡು
ವಾರದಾಗ 3 ಸಲ ಕೊಡ್ಕೊಂತ ಇರ್ತೀನಿ ಸರ್. ಈ ಡ್ರಿಪ್ಸ್ ಎಲ್ಲ ಕೊಟ್ಬಿಡ್ತೀರಾ ಡ್ರಿಪ್ಸ್ ಅಲ್ಲೇ ಕೊಡೋದು ಸರ್. ನೀರಿನ ಜೊತೆಗೆ? ನೀರ್ ಜೊತೆಗೆ ಕೊಡೋದು ಸರ್. ವಾರಕ್ಕೂ ಒಮ್ಮೆ ಫಸ್ಟ್ ಸಣ್ಣ ಸೈಜ್ ಇದ್ದಾಗ ನೀರ್ ಕೊಡ್ತೀವಿ ಸರ್. ಹಾ. ನೀರ್ ಕೊಡೋದು ಹಾ. ಬರಬರ್ದ ಕಾಯಿ ಒಂದು 400 ಗ್ರಾಮ್ 300 ಗ್ರಾಮ್ ಮೇಲೆ ಐತಲ್ಲ ಸರ್, ಹ್ಮ್. ವಾರದಾಗ 2 ಸಲ ನೀರ್ ಬಿಡ್ತೀವಿ ಸರ್. ನೀರ್ ಇದು ಕೊಡ್ತೀರಾ? ನೀರ್ ಬಹಳಷ್ಟು ಕಡಿಮೆ ಇರ್ಬೇಕು ಸರ್ ಇದಕ್ಕೆ. ಹಾ. ಗುಡ್ಡಗಾಡದಲ್ಲಿ ಬೆಳೆಯಂತದ್ದು ಗಿಡಗಳು ಸರ್ ಇದು. ಹಾ. ಏನಂತಂದ್ರೆ ನೀರ್ ಜಾಸ್ತಿ ಬೇಕಾಗಲ್ಲ ಸರ್. ಹಾ, ಹಾ. ನೀರು ಎಷ್ಟು ಒಂದು 2 ಇಂಚ್ ಇದ್ರೆ 3 ಎಕರೆ ಮೇಂಟೆನೆನ್ಸ್ ಮಾಡಬಹುದು. 3 ಇಂದ 4 ಎಕರೆ ಸರ್. ಹೌದಾ? 2.5 ಇಂಚ್ ನೀರ್ ಇದ್ರೆ ಸರ್. ಹಾ, ಹಾ, ಹಾ. ಈಗೇನು ಬೋರ್ ಇದೆಯಾ? ಸರ್ ಬೋರ್ ಇದೆ ಸರ್. ಬೋರ್ ಇದೆ. ಬೋರ್ ಅದನ್ನ ಹೊಡಿತೀರಾ? ಬೋರ್ ಇದೆ ಸರ್. ಹೌದಾ? 5 HP ನೀರು ಮೋಟರ್ ಹಾಕೊಂಡಿದೀವಿ ಸರ್. ಹಾ. 24 ಗಂಟೆ ಯಾವಾಗ ಬಿಟ್ರು ನೀರು ಅದೇ ಟೈಮ್ ಅಷ್ಟೇ ಇರೋದು ಸರ್. ಹೌದಾ? ಯಾವಾಗ ಕಡಿಮೆ ಬೆಳಿಗ್ಗೆ ಆಗಲ್ಲ. ಬಿಡ್ತೀರಾ ಯಾವಾಗ ಬಿಡ್ತೀರಾ ನೀರು? ಏನ್ ಸರ್? ನೀರ್ ಯಾವಾಗ ಬಿಡ್ತೀರಾ, ಬೆಳಿಗ್ಗೆನ ಸಾಯಂಕಾಲ? ಸರ್ ನಮ್ಗೆ ಯಾವಾಗ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಬೆಳಗ್ಗೆ ಆಗಲಿ ಸಾಯಂಕಾಲ ಕರೆಂಟ್ ಯಾವಾಗ ಬರುತ್ತೆ ಅವಾಗ ಕೊಡ್ತೀವಿ ಸರ್. ಹಂಗ? ಹಾ ಸರ್. ಯಾಕೆ ಈಗ ಗೊಬ್ಬರನ ನೀರಲ್ಲಿ ಯಾಕಣ ಮಿಕ್ಸ್ ಮಾಡಿ ಬಿಡೋದು ನೀವು? ಸರ್ ಬೇರು ಎಲ್ಲಾ ಕಡೆ ಚಾಚಿರುತ್ತೆ ಸರ್. ನಾವ್ ಒಂದೇ ತವಲಿ ಕೊಟ್ರೆ ಅದು ತಗೊಳಲ್ಲ ಸರ್. ಹಾ. ಅದಕ್ಕೆ ಏನ್ ಮಾಡ್ತೀವಿ ಸರ್, ನಾವು ಎಲ್ಲ ಡ್ರಿಪ್ ಅಲ್ಲಿ ಕೊಟ್ರೆ ಎಲ್ಲಾ ಕಡೆ ಬೇರೆ ಎಲ್ಲಾ ಕಡೆ ಹೋಗಿರುತ್ತಲ್ಲ ಸರ್, ಹಾ. ಎಲ್ಲ ಸಫಿಶಿಯಂಟ್ ಆಗೋದ್ರಿಂದ ನಾವು ಫಿಲ್ಟರ್ ಅಲ್ಲೇ ಕೊಡೋದು ಸರ್. ನೀರಲ್ಲಿ? ಹಾ ಸರ್. ಹಾ, ಹಾ. ಒಬ್ರೊಬ್ರು ಕೊಡ್ತಾರೆ ಸರ್, DAP ಅಂತ ಕೊಡ್ತಾರೆ ಸರ್. ಹಾ. ನಾವು DAP ಜಾಸ್ತಿ ಯೂಸ್ ಮಾಡಲ್ಲ ಸರ್. ಹಾ. ಕೊಟ್ರೆ ತಿಪ್ಪಿ ಗೊಬ್ಬರ ಒಂದು, ಹಂದಿ ಗೊಬ್ಬರ ಒಂದು. ಹಂದಿ ಗೊಬ್ಬರಕ್ಕೆ ಸರ್ ಫ್ಲವರ್ ಜಾಸ್ತಿ ಬರುತ್ತೆ ಸರ್, ಹಾ. ಕಾಯಿ ಸೈಜ್ ಜಾಸ್ತಿ ಹಂಗ ಮಾಡುತ್ತೆ. ಒಟ್ಟು ನ್ಯಾಚುರಲ್ ಗೊಬ್ಬರ Natural ಕೊಡ್ತೀರಿ ಆಗಿ ನೀವು? ಮಾಡ್ತೀವಿ ಸರ್ ನಾವು. ಹೌದು. ಈ ಜಾತಿದು ಹಾ ಸರ್. ಸೊ ಯಾವ ಭೂಮಿಗಳಲ್ಲಿ ಬೆಳೆಯಕ್ ಸಾಧ್ಯ ಆಗುತ್ತೆ? ಸರ್ ಅದು ಎಲ್ಲಾ ಭೂಮಿಗೂ ನಡೀತೆ ಸರ್. ಜೋಗ್ ಒಂದ್ ಇರಬಾರ್ದು ಅಂದ್ರೆ ಜೋಗ. ನೀರ್ ಬಸಿ ಒಂದು ಬೀಳ್ಬಾರ್ದು ಸರ್. ನೀರ್ ನಿಂದಿರ್ಬಾರ್ದು. ನೀರ್ ನಿಂದಿರಬಾರ್ದು. ಅಂದ್ರೆ ನೀರ್ ಹರ್ಕೊಂಡು ಹೋಗುವಂತದ್ದು ಪ್ಲೇಸ್ ಇದ್ರೆ ಮಾಡ್ಬೋದು ಸರ್. ರೆಡ್ ಸಾಯಿಲ್ ಅಂತೂ ಹೇಳಿ ಮಾಡಿಸಿದ ಗಿಡಗಳು ಸರ್. ಒಬ್ರೊಬ್ರು ಬ್ಲಾಕ್ ಸಾಯಿಲ್ ಅಲ್ಲಿ ಮಾಡ್ತಾರೆ ಸರ್. ಬರುತ್ತೆ ಸರ್. ನಿಮ್ದು ಬಂದು ರೆಡ್ ಬ್ಲಾಕ್ ಸರ್ ರೆಡ್ ಸರ್. ರೆಡ್ ಸರ್. ಅದ್ರೊಳಗೆ ಇದು ಪೂರ್ತಿ ಕಲ್ಲಿರೋದು ಸರ್ ನನ್ನ ಹೊಲ. ಸ್ವೀಟ್ ಸರ್. ಬಿಸಿಲು ಜಾಸ್ತಿ ಇದ್ರೆ ಸರ್ ಮತ್ತಷ್ಟು ಕಾಯಿ ಸ್ವೀಟ್ ಬರುತ್ತೆ ಸರ್. ಬಿಸಿಲು ಆ ಕಡೆ ಜಾಸ್ತಿ ಪ್ಲೇಸ್ ಇದೆ ಸರ್, ಆ ಸೈಡ್ ಮಾಡಿದ್ರೆ ಕಾಯಿ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಅದ್ರೊಳಗೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸರ್ ನಮ್ ಕಾಯಿ ಸೀತಾಫಲ ಕಾಯಿಗೆ ಮಾರ್ಕೆಟ್ ಅಲ್ಲಿ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಯಾಕಂದ್ರೆ ಈ ಕಡೆ ನಮ್ ಬಿಸಿಲು 40 ಡಿಗ್ರಿ ಮ್ಯಾಲ ಬರುತ್ತೆ ಸರ್. ಆ ಬಿಸಿಲು ಬಂದ್ರೆ ಕಾಯಿ ಸ್ವೀಟ್ ಬರುತ್ತಲ್ಲ ಸರ್. ಅದಕ್ಕೆ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಬಾಳ ಡಿಮ್ಯಾಂಡ್ ಇದೆ ಸರ್. ಈಗ ಸೀತಾಫಲ ತಿಂದ್ರಲ್ಲ, ಹೆಂಗ್ ಅನಿಸ್ತು ನಿಮ್ಗೆ? ಶೀಟ್ ಬಾಳ್ರಿ. ಶೀಟ್ ಬಾಳ, ಬೀಜದ ಪ್ರಮಾಣ ಕಮ್ಮ, ಕಾಯಿ ಗಾತ್ರ ಜಾಸ್ತಿ, ದಪ್ಪ, ಶೀಟ್ ಹೆಚ್ಚು. ಇದು ಮಾರ್ಕೆಟಿಂಗ್ ಮೆಚ್ಚುವಂತ ಅದು ಮಾಲ್. ಹೌದಾ? ಬೀದರ್, ಬಾಲ್ಕಿ, ಹೈದರಾಬಾದ್ ಈ ಭಾಗದಾಗ ಮಾಲು ಸೇಲ್ ಆಗ್ತದೆ. ಬೇರೆ ಬೇರೆ ಸೀತಾಫಲ ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಬಾಳ ವ್ಯತ್ಯಾಸ ಆಗ್ತದ. ಅದು ಮಳಿಗಾಲ ಆಯ್ತು ಅಂದ್ರೆ ಸ್ವಲ್ಪ ದಿನ ಬರ್ತದ, ಆ ನಂತರ ಕಾಯಿ ಕರಿ ಬೀಳ್ತದ. ಅದು ಮಳೆಗಾಲ ಜಾಸ್ತಿ ಇದ್ರೆ ಅದು ಜಾಸ್ತಿ ಪ್ರಮಾಣದಾಗ ಅದು ಅಂತೂ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅದ. ಅವು 3 ಹಿಡಿಯೋದು ಸರಿ, ಇದು ಒಂದೇ 5 ಸರಿ.